ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ಈ ದಿನದ ಸೆಷನ್ ನ ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್. ಸೊ ಇವತ್ತು ಬಂದು ನಾವು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಆಚರಿಸಬೇಕಾದಂತಹ 13 ವೈಯಕ್ತಿಕ ಸೂತ್ರಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಇದಕ್ ಮುಂಚೆ ನಾನು ಮೊನ್ನೆ ಏನ್ ಹೇಳಿದ್ದೆ, PSSM ನ 18 ಪ್ರಿನ್ಸಿಪಲ್ಸ್ ಹೇಳಿದ್ದೆ. ಅಂದ್ರೆ ಒಂದು PSSM ಬಂದ್ಮೇಲೆ ಆ PSSM ನ ಆ ಒಂದು ಸಂಸ್ಥೆಯ 18 ಪ್ರಿನ್ಸಿಪಲ್ಸ್ ಏನು ಅನ್ನೋದು ಹೇಳಿದ್ದೆ. ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ PSSM ಬಂದ್ಮೇಲೆ ಪ್ರತಿಯೊಬ್ರು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವೆಲ್ಲರೂ ಮಾಸ್ಟರ್ಸ್ ಆಗಿರ್ತೀವಿ. ಈ ಮಾಸ್ಟರ್ಸ್ ಪ್ರತಿಯೊಂದು ಮಾಸ್ಟರ್ನನ್ನು ಫಾಲೋ ಮಾಡ್ಬೇಕಾಗಿರುವಂತಹ 13 ಮೇನ್ ಪ್ರಿನ್ಸಿಪಲ್ಸ್. ಆ 13 ಪ್ರಿನ್ಸಿಪಲ್ಸ್ ನ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಸಹ ಫಾಲೋ ಮಾಡ್ಬೇಕು. ಸೊ ಈ ಪ್ರಿನ್ಸಿಪಲ್ಸ್ ಯಾವ್ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್. ಸೊ ಫಸ್ಟ್ ಪ್ರಿನ್ಸಿಪಲ್ ಏನು ಅಂತಂದ್ರೆ, ಆ PSSM ನಮಗೆ ಗೊತ್ತಿರೋಂಗೆ PSSM ಅಲ್ಲಿ ಇದೆ ಅಲ್ವಾ, ಅಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೆಯುವಾಗ ಯಾವುದೇ ರೀತಿಯ ಕೆಲಸಗಳನ್ನ ನಾವು ಮಾಡಕ್ಕೆ ರೆಡಿ ಇರಬೇಕು. ಅದ್ ಯಾವುದೇ ತರ ಕೆಲಸ ಇರಬಹುದು, ಆ ಕೆಲಸನ ಫಸ್ಟ್ ನಾವು ಮಾಡಕ್ಕೆ ರೆಡಿ ಇರಬೇಕು. ಅಕಸ್ಮಾತ್ ಆ ಕೆಲಸಗಳು ಗೊತ್ತಿಲ್ಲ ಅಂತಂತಂದ್ರೆ ಆ ಕೆಲಸಗಳನ್ನ ತಿಳ್ಕೊಂಡು ನಾವು ಮಾಡಕ್ಕೆ ರೆಡಿ ಇರಬೇಕು. ಅದನ್ನ ನಾನ್ ಮಾಡ್ತೀನಿ, ಅಲ್ಲಿ ಯಾವುದೇ ರೀತಿ ಕೆಲಸ ಇದ್ರು ನಾನ್ ಮಾಡ್ತೀನಿ ಅಂತ ನಾವು ಹೇಳ್ಬೇಕು. ಇದು ಫಸ್ಟ್ ಪ್ರಿನ್ಸಿಪಲ್. ಸೆಕೆಂಡ್ ಒನ್, ಯಾವಾಗ್ಲೂ ನಾವು ಮುಖದಲ್ಲಿ ಒಂದು ಮಂದಹಾಸನ ಇಟ್ಕೊಂಡಿರ್ಬೇಕು. ಮೃದುವಾಗಿ ಒಂದು ನಗೆ ಅನ್ನೋದು, ನಗು ಮುಖದಿಂದ ನಾವು ಇರಬೇಕು. PSSM ಅಲ್ಲಿರುವ ಪ್ರತಿಯೊಬ್ಬ ಮಾಸ್ಟರ್ನು ಏನ್ ಮಾಡ್ಬೇಕು, ಪಿರಮಿಡ್ ಮಾಸ್ಟರ್ ಯಾವಾಗ್ಲೂ ನಗು ಮುಖದಲ್ಲಿ ಇರಬೇಕು. ಆಮೇಲೆ ಥರ್ಡ್ ಒನ್, ಪಿರಮಿಡ್ ಸೊಸೈಟಿಯ ಆಧ್ಯಾತ್ಮಿಕ ಕೆಲಸಗಳನ್ನು ನಾವು ಮಾಡಬೇಕು, ಆದ್ರೆ ಅದರ ಯಶಸ್ಸನ್ನು ಎಲ್ರಿಗೂ ಸಲ್ಲಿಸಬೇಕು. ಆ PSSM ಅಲ್ಲಿ ನಾವೇನೇ ಕೆಲಸ ಮಾಡುವಾಗ ಅದರಲ್ಲಿ ಆ ಕೆಲಸ ನಾವು ಮಾಡ್ಬೇಕು. ನಾವು ಮಾಡಿದ್ರು ಅದ್ರ ಯಶಸ್ಸು ಏನಿದೆ ಅದನ್ನ ನಾವು ಎಲ್ಲ ಮಾಸ್ಟರ್ಸ್ಗೂ ಸಲ್ಲಿಸಬೇಕು. ಅಂದ್ರೆ ನಾನ್ ಮಾಡಿದ್ದು, ನನ್ನಿಂದ ಆಗಿದ್ದು, ಈ ತರ ಮಾತಾಡಬಾರ್ದು. ಏನೇ ಒಂದು ಅಲ್ಲಿ ಒಂದು ಯಶಸ್ಸು ಆಗಿದೆ ಅಂತದ ಒಂದು ಅಚೀವ್ಮೆಂಟ್ ಆಗಿದೆ ಅಂತಂದಾಗ ಅದು ಎಲ್ಲ ಮಾಸ್ಟರ್ಸ್ಗೂ ಸಲ್ಲಿಸಬೇಕು, ಎಲ್ಲರಿಂದ ಆಗಿದೆ ಅಂತ ನಾವು ಹೇಳ್ತಾ ಇರ್ಬೇಕು. ನೆಕ್ಸ್ಟ್ ಫೋರ್ತ್ ಒನ್ ಏನು, ಯಾರು ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಇರ್ತಾರಲ್ವಾ ಅವರ ಜೊತೆಗೆ, ಈಗ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಅಂದ ತಕ್ಷಣ ನಾನ್ ಸೀನಿಯರು, ನಂಗೆ ಎಲ್ರಿಗಿನ್ನ ಜಾಸ್ತಿ ಗೊತ್ತು ಆ ತರ ಅನ್ಕೋಬಾರ್ದು. ಜೊತೆಗೆ ಜೂನಿಯರ್ ಯಾರ್ಯಾರು ಅಂದ್ರೆ ಈಗ ಯಾರ್ಯಾರು ಹೊಸದಾಗಿ ಧ್ಯಾನಕ್ಕೆ ಬಂದಿರ್ತಾರಲ್ಲ ಅವ್ರನ್ನ ಸಹ ನಾವೇನ್ ಮಾಡ್ಬೇಕು, ಅಷ್ಟೇ ಗೌರವದಿಂದ ನೋಡ್ಬೇಕು. ಹೇಗೆ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ಗೆ ನಾವು ಗೌರವ ಕೊಡ್ತೀವೋ ಅದೇ ತರನೇನೆ ಈಗ ಹೊಸದಾಗಿ ಬಂದಿರುವ ಮಾಸ್ಟರ್ಸ್ಗೂ ಸಹ ನಾವು ಅದೇ ತರ ಗೌರವವನ್ನ ಕೊಡ್ಬೇಕಾಗುತ್ತೆ. ಅವ್ರಿಗೆ ಯಾವುದೇ ರೀತಿ ಅವಮಾನ ಮಾಡುವಂಥದ್ದು, ಏನ್ ಗೊತ್ತಿದೆ ಇವರಿಗೆ ಅಂತ ಆಡ್ಕೊಳ್ಳೋಂಥದ್ದು, ಆ ತರದ್ದು ನಾವು ಮಾಡಬಾರ್ದು. ಎಲ್ಲ ಮಾಸ್ಟರ್ಸ್ಗೂ ನಾವು ಈಕ್ವಲ್ ಆಗಿ ನೋಡ್ಬೇಕಾಗತ್ತೆ. ಇದು ಫೋರ್ತ್ ಪಾಯಿಂಟ್. ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು, ನಾವೆಲ್ಲರೂ ಪಿರಮಿಡ್ ಆಧ್ಯಾತ್ಮ ಗುಂಪಿನ ಅನನ್ಯವಾದ ಸದಸ್ಯರು ಎಂಬ ವಿಷಯವನ್ನು ಗಮನದಲ್ಲಿಟ್ಕೊಂಡು ಸಾಮೂಹಿಕ ಚೈತನ್ಯವನ್ನು ಅಭಿವೃದ್ಧಿ ಪಡಿಸಬೇಕು. ಅಂದ್ರೆ ನಾವೊಂದು ಆ ಗ್ರೂಪ್ ಕಾನ್ಶಿಯಸ್ ಏನಿದೆ ಅದನ್ನ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು, ಅದನ್ನ ನಾವು ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ನಾವೆಲ್ಲ PSSM ಮೆಂಬರ್ ಅಂತ ಅನ್ಕೊಂಡ ಮೇಲೆ ಹೋಲ್ ಆಗಿ ನಾವೊಂದು ಈ ಇಡೀ ಗ್ರೂಪ್ ನ ಯಾವ ತರ ಇಂಪ್ರೂವ್ ಮಾಡ್ತೀವಿ, ಇಂಪ್ರೂವೈಸ್ ಮಾಡ್ತಾ ಹೋಗ್ಬೇಕು, ಡೆವಲಪ್ ಮಾಡ್ತಾ ಹೋಗ್ಬೇಕು. ಇಡೀ ಗ್ರೂಪ್ ನ ಆ ಒಂದು ಗ್ರೂಪ್ ಕಾನ್ಶಿಯಸ್ ಅಲ್ಲಿ ಇಟ್ಕೊಂಡು ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್ಗೆ ನಾವು ಪ್ರತಿಯೊಬ್ಬರೂ ಕೈ ಹಾಕ್ಬೇಕು, ಎಲ್ಲರೂ ಅದರಲ್ಲಿ ಭಾಗಿಯಾಗಿರ್ಬೇಕು. ಇನ್ನೊಂದು ಸಿಕ್ಸ್ತ್ ಒನ್ ಏನು, ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸಾಧ್ಯವಾದಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ಸ್ವಚ್ಛತೆಯೇ ಜೈವತ್ವ ಅಂತ ಹೇಳ್ತಾರೆ. ಸೊ ಜೈ ಹೋ ಸ್ವಚ್ಛ ಭಾರತ್ ಎಂಬುದನ್ನ ನಾವು ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಂಡು ನಾವಿರುವಂತಹ ಜಾಗನ, ನಮ್ಮ ಸುತ್ತಮುತ್ತಲಿನ ಜಾಗವನ್ನು ಸದಾ ಶುಭ್ರವಾಗಿ, ನೀಟಾಗಿ, ಕ್ಲೀನ್ ಆಗಿ ಇಟ್ಕೊಳ್ಳೋ ಜವಾಬ್ದಾರಿ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ದು ಆಗಿರುತ್ತೆ. ನೆಕ್ಸ್ಟ್ ಸೆವೆಂತ್ ಒನ್ ಏನು, ಆ ಸರೌಂಡಿಂಗ್ಸ್ ಕ್ಲೆನ್ಲಿನೆಸ್ ಜೊತೆಗೆ ವೈಯಕ್ತಿಕ ಶುಭ್ರತೆ, ವೈಯಕ್ತಿಕ ಆನಂದ ಮತ್ತು ವೈಯಕ್ತಿಕ ಪ್ರಗತಿಗಾಗಿ ಸಾಧನೆಗಳನ್ನು ಪ್ರತಿನಿತ್ಯ ನಿಯಮದಂತೆ ಹೃದಯಪೂರ್ವಕವಾಗಿ ಮಾಡಬೇಕು. ಅಂದ್ರೆ ಬರೀ ಸರೌಂಡಿಂಗ್ಸ್ ಕ್ಲೆನ್ಲಿನೆಸ್ ಅಷ್ಟೇ ಅಲ್ದೇನೆ ನಾವು ಪರ್ಸನಲ್ ಹೈಜೀನು, ಮತ್ತೆ ನಾವ್ ಯಾವಾಗ್ಲೂ ಆನಂದವಾಗಿ ಇರೋ ತರ, ಮತ್ತೆ ನಮ್ಮ ಒಂದು ಪರ್ಸನಲ್ ಲೈಫ್ ಅಲ್ಲಿ ಏನೇ ಆಗಿರ್ಬೋದು ಅದು
ಅದನ್ನ ಪ್ರಗತಿಗೊಳಿಸ್ಕೊಳಕ್ಕೆ ಅಂದ್ರೆ ಅದನ್ನ ಇಂಪ್ರೂವೈಸ್ ಮಾಡಕ್ಕೆ ನಾವು ಏನ್ ಮಾಡ್ಬೇಕು, ನಿರಂತರವಾಗಿ ಸಾಧನೆಗಳನ್ನ ಮಾಡ್ತಾ ಇರ್ಬೇಕು. ಅದನ್ನ ಆ ಸಾಧನೆ ಯಾವ ತರ ಮಾಡ್ಬೇಕು ಅಂದ್ರೆ ಮನಪೂರ್ವಕವಾಗಿ ಮಾಡ್ಬೇಕು, ಹೃದಯ ಪೂರ್ವಕವಾಗಿ ಮಾಡ್ಬೇಕು. ಅಂದ್ರೆ ಓವರ್ ಆಲ್ ಡೆವಲಪ್ಮೆಂಟ್, ನಮ್ಮ ಡೆವಲಪ್ಮೆಂಟ್ಗೂ ಸಹ ನಾವು ಸಾಧನೆ ಮೂಲಕ ಮಾಡ್ತಾನೆ ಇರ್ಬೇಕು. ನೆಕ್ಸ್ಟ್ ಪಾಯಿಂಟ್ 8 ಪಾಯಿಂಟ್ ಏನು, ಭೌತಿಕ ಅಗತ್ಯಗಳನ್ನು ಅಂದರೆ ನಿದ್ರೆ ಮತ್ತು ಆಹಾರವನ್ನು ಕ್ರಮೇಣ ಕಡಿಮೆ ಮಾಡಬೇಕು. ಏನ್ ಹೇಳ್ತಾರೆ ಇಲ್ಲಿ ಅಂತಂದ್ರೆ, ನಾವು ಮುಂಚೆ ತಿನ್ನೋ ಸ್ಟೈಲ್ ಇರ್ಬೋದು, ಇವಾಗ ಮೆಡಿಟೇಷನ್ ಬಂದ ಮೇಲೆ ತಿನ್ನೋ ಸ್ಟೈಲು ಎಷ್ಟೊಂದು ಚೇಂಜ್ ಆಗಿರುತ್ತೆ. ಗೊತ್ತಿರುತ್ತೆ ನಿಮ್ಗೆ, ಸುಮಾರು ಜನಕ್ಕೆ ಗೊತ್ತಿದೆ ಇದು. ಈಗ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆ ತಿನ್ನೋದ್ರಲ್ಲಿ ಇರಬಹುದು, ಮತ್ತೆ ನಿದ್ದೆ ಮಾಡೋ ಪ್ಯಾಟ್ರನ್ ಇರಬಹುದು. ಮುಂಚೆ ಎಷ್ಟು ನಿದ್ದೆ ಮಾಡ್ತಾ ಇದ್ರಿ, ಈಗ ಎಷ್ಟು ನಿದ್ದೆ ಮಾಡ್ತಾರೆ. ನಿದ್ದೆ ಅನ್ನೋದು ಅವಶ್ಯಕ, ಎಲ್ಲರಿಗೂ ಗೊತ್ತು. ಆದ್ರೆ ಅದು ಎಷ್ಟು ಬೇಕೋ ಅಷ್ಟು. ನಾವೇನಾಗುತ್ತೆ, ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಿದ್ದೆನೂ ಕಡಿಮೆ ಆಗುತ್ತೆ, ಫುಡ್ ತಗೊಳ್ಳೋದನ್ನು ಕಡಿಮೆ ಆಗುತ್ತೆ. ಅಂದ್ರೆ ಎಷ್ಟು ಬೇಕೋ ಅಷ್ಟೇ ತಗೊಳ್ತೀವಿ ನಾವು, ಅದಕ್ಕಿಂತ ಜಾಸ್ತಿ ತಗೊಳಕ್ಕೂ ಆಗಲ್ಲ, ತಿನ್ನೋಕ್ಕೂ ಆಗಲ್ಲ. ಸೊ ಇದನ್ನ ನಾವು ನೋಡ್ಕೊಂತಾ ಇರ್ಬೇಕು. ಇದ್ರ ಮೇಲೆ ನಮಗೆ ಒಂದ್ ಸ್ವಲ್ಪ ನಿಗಾ ಇರ್ಬೇಕು. ಏನ್ ತಿಂತಾ ಇದೀವಿ, ಎಷ್ಟು ಮಲ್ಕೊಂತಾ ಇದೀವಿ, ಎಷ್ಟು ನಿದ್ದೆ ಮಾಡ್ತಾ ಇದೀವಿ, ಇದನ್ನೆಲ್ಲ ಗಮನಿಸ್ತಾ ಇರ್ಬೇಕು. ಅಂದ್ರೆ ಭೌತಿಕ ಅಗತ್ಯಗಳು ಅಂದ್ರೆ ನಿದ್ದೆ ಮತ್ತೆ ಆಹಾರವನ್ನ ಕ್ರಮೇಣವಾಗಿ, ಅದೇ ಕಡಿಮೆ ಆಗೋಗುತ್ತೆ ಆಟೋಮೆಟಿಕ್. ಆಕ್ಚುಲಿ ಅದೇ ಕಡಿಮೆ ಆಗ್ತಾ ಬರುತ್ತೆ, ನಾವು ಸ್ವಲ್ಪ ಗಮನ ಇಡ್ಬೇಕು, ಕಡಿಮೆ ಮಾಡ್ತಾ ಹೋಗ್ಬೇಕು ಅನ್ನೋದು. ನೆಕ್ಸ್ಟ್ 9th ಒನ್, ಪ್ರತಿಯೊಬ್ಬರೂ ಸಹ ಚಿಕ್ಕ ಮತ್ತು ಪುಟ್ಟ ಕೆಲಸಗಳನ್ನು ಸಹ ಮಾಡಲು ಸದಾ ಸಿದ್ಧರಾಗಿರಬೇಕು. 24/7 ಕೆಲಸವನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಅಂದ್ರೆ ಪ್ರತಿಯೊಬ್ರು ಇಲ್ಲಿ ಪಿರಮಿಡ್ ಮಾಸ್ಟರ್ ಆದವ್ರು ಯಾರು ಸೋಂಬೇರಿತನದಿಂದ ಇರಬಾರ್ದು, ಸೋಂಬೇರಿಯಾಗಿರ್ಬಾರ್ದು. 24/7 ನಾವು ಕೆಲಸದಲ್ಲಿ ನಿರತರಾಗಿರ್ಬೇಕು. ಯಾವ್ದಾರು ಒಂದು ಕೆಲಸ, ಏನಾರು ಒಂದು ಕೆಲಸ ನಾವು ಮಾಡ್ಕೊಳ್ತಾ ಆಕ್ಟಿವ್ ಆಗಿ ಇರಬೇಕು. ಅನ್ನೆಸರಿ ನಾವು ಇನ್ನೊಬ್ರಿಗೆ ಭಾರ ಆಗ್ಬಾರ್ದು, ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು. ಇದನ್ನ ನಾವು ಪ್ರತಿಯೊಬ್ಬ ಮಾಸ್ಟರ್ ಚಿಕ್ಕವರಿಂದ ಇದನ್ನ ನಾವು ಫಾಲೋ ಮಾಡ್ತಾ ಬರ್ಲೇಬೇಕು. ಎಷ್ಟೇ ದೊಡ್ಡವರಾದ್ರೂ ಸಹ ಆ ವಯಸ್ಸು ಅಂತ ನಾವು ಹೇಳ್ಕೊಂಡಷ್ಟು ಏನಾಗುತ್ತೆ, ನಾವಿನ್ನ ವೀಕ್ ಆಗ್ತೀವಿ. ನಂಗೆ ವಯಸ್ಸಾಯ್ತು, ನನಗೆ 75 ಆಯ್ತು, ನನಗೆ 85 ಆಯ್ತು, ನನಗೆ 65 ಆಯ್ತು, ಈ ತರ ವಯಸ್ಸು ಹೇಳ್ಕೊಳ್ತಾ ನಾವು ನಮ್ಮನ್ನ ನಾವು ವೀಕ್ ಮಾಡ್ಕೊಂತೀವಿ. ಅದು ಮಾಡ್ಕೋಬಾರ್ದು. ನಾವು ವಯಸ್ಸು ಇದ್ರೂ ಪರವಾಗಿಲ್ಲ, ವಯಸ್ಸಾಗ್ತಾ ಇದ್ರೂ ಪರವಾಗಿಲ್ಲ, ನನ್ನ ಕೈಯಲ್ಲಿ ಆಗುತ್ತೆ, ನಾನ್ ಮಾಡ್ಕೊಂತೀನಿ, ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ಳೋದು. ಆದಷ್ಟು ಇನ್ನೊಬ್ರ ಮೇಲೆ ನಾವು ಡಿಪೆಂಡ್ ಆಗ್ಬಾರ್ದು. ನಮ್ಮ ಕೆಲ್ಸನ ನಾವೇ ಮಾಡ್ಕೊಂತ ಸದಾ 24/7 ನಾವು ಆಕ್ಟಿವ್ ಆಗಿ ಇರಬೇಕು. ಇದು ಒಂದು 9th ರೂಲ್. ನೆಕ್ಸ್ಟ್ 10th ಒನ್, ಹಿಂದೆ ನಡೆದಿರುವಂತಹ ಅಥವಾ ಮುಂದೆ ಭವಿಷ್ಯತ್ತಿನಲ್ಲಿ ನಡೆಯಲಿರುವ ಘಟನೆಗಳ ಬಗ್ಗೆ ಅತಿ ಹೆಚ್ಚಾಗಿ ಮಾತನಾಡಬಾರದು. ಆದರೆ ಮುಂದಿನ 24 ಗಂಟೆಗಳಲ್ಲಿ ಏನು ಮಾಡಲಿದ್ದೇನೆ ಎಂಬುದರ ಬಗ್ಗೆ ಯೋಜನೆಯನ್ನು ರೂಪಿಸಿಕೊಳ್ಳಬೇಕು. ಪಿರಮಿಡ್ ಮಾಸ್ಟರ್ಸ್ ಆದವ್ರು ಏನ್ ಮಾಡ್ಬೇಕು, ಹಳೇದು ಆಗೋಗಿರೋದ್ ಬಗ್ಗೆ ಯಾವಾಗ್ಲೂ ಅದನ್ನೇ ಮಾತಾಡ್ತಿರೋದು, ಯಾವಾಗ್ಲೂ ಆಗೋಗಿರೋದ್ರ ಬಗ್ಗೆನೇ ಮಾತಾಡ್ತಿರೋದು, 24 hours ಆಗೋಗಿರೋದ್ರ ಬಗ್ಗೆನೇ ಮಾತಾಡೋದು ನಿಲ್ಲಿಸ್ಬಿಡ್ಬೇಕು. ಅಥವಾ ಮುಂದೆ ಏನಾಗೋಗ್ಬಿಡತ್ತೋ, ನನ್ನ ಫ್ಯೂಚರ್ ಏನಾಗೋಗ್ಬಿಡತ್ತೋ, ನಾಳೆ ಹೆಂಗೋ ನಾಡಿದ್ದು ಹೆಂಗೋ ಅದ್ರ ಬಗ್ಗೆ ಯೋಚನೆ, ಅಥವಾ 10 ವರ್ಷ ಆದ್ಮೇಲೆ ಹೆಂಗೆ, 5 ವರ್ಷ ಆದ್ಮೇಲೆ ಹೆಂಗೆ, ಇದನ್ನ ತುಂಬಾ ಯೋಚನೆ ಮಾಡ್ತಾ ಜಾಸ್ತಿ ಯೋಚನೆ ಮಾಡಬಾರ್ದು. ಅದ್ರ ಬದಲು ನಾವೇನ್ ಮಾಡ್ಬೇಕು, ನೆಕ್ಸ್ಟ್ 24 hours ಏನ್ ನಮ್ ಪ್ಲಾನ್ಸ್, ನಮ್ ಕೆಲ್ಸ ಏನು, ಪ್ಲಾನಿಂಗ್ ಮಾಡ್ಕೋಬೇಕು. ಈ 24 hours ಈಗ್ಲಿಂದ ಅಂದ್ರೆ ಫಾರ್ ನೆಕ್ಸ್ಟ್ 24 hours ನಾವೊಂದು ಕರೆಕ್ಟ್ ಆಗಿ ಪ್ಲಾನ್ ಹಾಕೊಂಡು ಅದ್ರ ಪ್ರಕಾರ ಮಾಡ್ಬೇಕು. ಆ ತಲೆ ಕೆಡಿಸ್ಕೊಂಡು ಮಾಡೋಂಥದ್ದಲ್ಲ, ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಏನ್ ಮಾಡಬಹುದು, ಯಾವ ತರ ಬೆಸ್ಟ್ ನಾನು ಇರಬಹುದು, ಈ 24 hours ಎಷ್ಟು ಬೆಸ್ಟ್ ಆಗಿ ನಾನು ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ನಾವು ಪ್ಲಾನ್ ಮಾಡ್ಕೋಬೇಕು. ಅದ್ಬಿಟ್ಟು ಹಿಂದೆ ಆಗೋಗಿರೋದ್ರ ಬಗ್ಗೆ ಮುಂದೆ ಯಾವಾಗ್ಲೂ ಏನೋ ಹೇಗಾಗುತ್ತೆ ಅನ್ನೋದು ಬೇಡ ಅಂತ. ನೆಕ್ಸ್ಟ್ 11th ಪಾಯಿಂಟ್ ಏನು, ಧ್ಯಾನ ಹಾಗೂ ಜ್ಞಾನದ ಗಳಿಕೆಗೆ ನೀಡುವ ಆದ್ಯತೆಯನ್ನು ಸಂಗೀತ, ನೃತ್ಯ, ಕ್ರೀಡೆ, ಆಟಗಳಿಗೆ ಸಹ ನಾವು ನೀಡಬೇಕು. ಅಂದ್ರೆ ಪಿರಮಿಡ್ ಮಾಸ್ಟರ್ ಅಂದ ತಕ್ಷಣ ಓನ್ಲಿ ಫಾರ್ ಮೆಡಿಟೇಷನ್ ಅನ್ನೋ ತಪ್ಪು ಕಲ್ಪನೆ ತುಂಬಾ ಜನಕ್ಕಿದೆ. ಎಷ್ಟೋ ಜನ ಅಂತಾರೆ, ಓ ಮುಗೀತು, ಇವ್ರು 24 ಗಂಟೆ ಧ್ಯಾನ ಮಾಡ್ತಾ ಕೊಡ್ತಾರೆ, ಇನ್ ಯಾವ್ದು ಬೇಡ ಇವರಿಗೆ, ಅಂದ್ರೆ ಒಂದ್ ಸನ್ಯಾಸಿ ತರ ಟ್ರೀಟ್ ಮಾಡ್ತಾ ಇರ್ತಾರೆ. ಆದ್ರೆ ಖಂಡಿತ ಅಲ್ಲ. ಪಿರಮಿಡ್ ಮಾಸ್ಟರ್ ಆದವರು ಧ್ಯಾನಕ್ಕೆ ಮತ್ತೆ ಈ ಒಂದು ವಿಸ್ಡಮ್ ನಾವು ಗಳಿಸಕ್ಕೆ ಎಷ್ಟು ಟೈಮ್ ಕೊಡ್ತೀವೋ ಅದೇ ತರ ನಾವು ಸಂಗೀತ ಇರಬಹುದು, ಡಾನ್ಸ್ ಇರ್ಬೋದು, ಯಾವುದೋ ಒಂದು ಆಟಗಳಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ನಿಮಗೆ ಇಷ್ಟವಾಗಿರುವಂತಹ ಯಾವುದೋ ಒಂದು ಆರ್ಟ್ ಇರ್ಬೋದು, ಅದು ಕಲಿಯೋದು, ಅದಕ್ಕೂ ನಾವು ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರುತ್ತೆ. ಬರೀ ಧ್ಯಾನ ಒಂದೇ ಅಲ್ಲ, ಬರೀ ವಿಸ್ಡಮ್ ಒಂದೇ ಅಲ್ಲ, ಅದು ಬಿಟ್ಟು ಬೇರೆ ತರದ್ದು ಎಷ್ಟೋ ಒಂದು ಇರುತ್ತೆ ಟ್ಯಾಲೆಂಟ್ಸ್ ಅಲ್ವಾ, ಎಷ್ಟೋ ತರ ಆರ್ಟ್ಗಳಿರುತ್ತೆ. ಅವನ್ನೆಲ್ಲಾನು ನಾವು ನಮ್ಗೆ ಯಾವ್ದು ಇಂಟ್ರೆಸ್ಟ್ ನೋಡ್ಕೊಂಡು
ನೋಡ್ಕೊಂಡು ಅದನ್ನ ಕಲಿಯುವಂತಹ ಪ್ರಯತ್ನ ಮಾಡಬೇಕು. ಮ್ಯೂಸಿಕ್, ಡ್ಯಾನ್ಸು, ಆರ್ಟ್ಸು, ಕ್ರಾಫ್ಟು ಯಾವ್ದಾರ ಒಂದು ಅದನ್ನೆಲ್ಲ ನಾವು ಅಳವಡಿಸ್ಕೋಬೇಕು. ಧ್ಯಾನದ ಜೊತೆ ಜ್ಞಾನದ ಜೊತೆ ಆ ಎಲ್ಲ ಜ್ಞಾನವನ್ನ ನಾವು ಪಡಿಬೇಕಾಗತ್ತೆ. ನೆಕ್ಸ್ಟ್ 12th ಒನ್ ಏನು, ನಮಗೆ ಯಾರು ಎಷ್ಟು ನೋವುಂಟು ಮಾಡಿದ್ರು ಸಹ ಅವರಿಗೆ ನಾವು ಒಳ್ಳೇದನ್ನೇ ಬಯಸಬೇಕು. ಅವ್ರಿಗೆ ಶಾಪಗಳಾಕೋದು, ಅವ್ರಿಗೆ ಕೆಟ್ಟದಾಗ್ಲಿ ಅನ್ನೋದು ಮಾಡಬಾರ್ದು. ನಮಗೆ ಅವ್ರು ಎಷ್ಟೇ ಕಷ್ಟ ಕೊಟ್ಟಿರ್ಲಿ, ಎಷ್ಟೇ ನೋವುಂಟು ಮಾಡಿರ್ಲಿ, ಅವರಿಗೂ ಒಳ್ಳೇದಾಗ್ಲಿ ಅಂತ ಅನ್ಬೇಕು. ಯಾಕೆ ಅಂದ್ರೆ ಅವರು ಅದನ್ನ ಅಜ್ಞಾನದಿಂದಾನೇ ಮಾಡಿರ್ತಾರೆ. ಆ ಸ್ಥಿತಿನೇ ಅಷ್ಟು, ಆತ್ಮದ ಸ್ಥಿತಿ ಅದ್ ಲೆವೆಲ್ ಅಲ್ಲಿ ಇರುತ್ತೆ, ಅಷ್ಟೇ ಲೆವೆಲ್ ಅಲ್ಲಿ ಇರುತ್ತೆ. ಹಂಗಾಗಿ ನಾವೇನ್ ಮಾಡ್ಬೇಕು, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ವಿಶ್ ಮಾಡ್ತಾ ಇರ್ಬೇಕಾಗುತ್ತೆ. ಇದು 12th ಪಾಯಿಂಟ್. ನೆಕ್ಸ್ಟ್ 13th ಪಾಯಿಂಟ್ ಏನು, ನಾವು ಯಾವಾಗಲೂ ಸ್ವಯಂ ಅಭಿನಂದಿಸಿಕೊಳ್ಳಬೇಕು. ನಮ್ಮ ಕುರಿತು ನಮಗೆ ಮೆಚ್ಚುಗೆ ಇರಬೇಕು. ಅಂದ್ರೆ ಇದ್ ಯಾಕೆ ಅಂದ್ರೆ ನಮ್ಮನ್ನ ನಾವು ಬೂಸ್ಟ್ ಅಪ್ ಮಾಡ್ಕೋಬೇಕು. ಯಾಕೆ, ನಾವು ಏನ್ ಕೆಲಸ ಮಾಡ್ತಾ ಇದ್ದೀವಿ, ನಾವು ಸರಿಯಾಗಿ ಕೆಲಸ ಮಾಡಿದಾಗ ನಮ್ಮನ್ನ ನಾವು ಅಭಿನಂದಿಸ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪು ಇಲ್ವೇ ಇಲ್ಲ. ಸೊ ಹಾಗಾಗಿ ನಾವು ಪ್ರತಿಯೊಂದು ಕೆಲಸನೂ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾ ಆ ಕೆಲಸಗಳಿಗೆ, ನಾವು ಮಾಡ್ತಿರೋ ಒಳ್ಳೆ ಕೆಲಸಗಳಿಗೆ ನಮ್ಮನ್ನ ನಾವು ಅಭಿನಂದಿಸ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಸೊ ನಮ್ಮನ್ನ ನಾವು ಅಭಿನಂದಿಸ್ಕೋಬೇಕು, ನಮಗೆ ನಾವು ಮೆಚ್ಚುಗೆ ಪಡ್ಕೊಳ್ಳೇಬೇಕು. ಇದು ಮೇನ್ ಕ್ವಾಲಿಟಿ ಇರಲೇಬೇಕು. ಯಾವಾಗ ನಾವು ನಮ್ಮನ್ನ ನಾವು ಅಭಿನಂದಿಸ್ಕೊಳ್ತಾ ನಮಗೆ ನಾವು ಮೆಚ್ಚುಗೆನ ಸೂಸ್ಕೊಂತಿರ್ತೀವೋ ಆವಾಗ ನಾವು ಬೇರೆಯವ್ರನ್ನ ಅಭಿನಂದನೆ ಮಾಡಬಹುದು, ಬೇರೆಯವ್ರು ಮಾಡಿರೋ ಕೆಲಸಗಳಿಗೇನು ನಾವು ಅಪ್ರಿಶಿಯೇಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸೊ ಮಾಸ್ಟರ್ಸ್, ಇದಿಷ್ಟು 13 ಪ್ರಿನ್ಸಿಪಲ್ಸ್. ಸೊ ಇದಿಷ್ಟರಲ್ಲಿ ಅಟ್ಲೀಸ್ಟ್ ಮಿನಿಮಮ್ 50% ಯಾರು ಫಾಲೋ ಮಾಡ್ತಾ ಇದ್ದೀರಾ, ಹ್ಯಾಂಡ್ ರೈಸ್ ಮಾಡಿ. ಯಾರು ಫಾಲೋ ಮಾಡ್ತಾ ಇದ್ದೀರಾ ಇಷ್ಟು ರೂಲ್ಸ್ ಅಲ್ಲಿ? ಕೇಳಿದ್ರ ಮುಂಚೆ ಯಾರು ಇದ್ರ ಬಗ್ಗೆ? 13 ಪ್ರಿನ್ಸಿಪಲ್ಸ್, ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಫಾಲೋ ಮಾಡ್ಬೇಕಾಗಿರುವಂತಹ 13 ಪ್ರಿನ್ಸಿಪಲ್ಸ್ ಯಾರಾದ್ರೂ ಮುಂಚೆ ಕೇಳಿದ್ರಾ, ಅಥವಾ ಇದಿಷ್ಟು ಪ್ರಿನ್ಸಿಪಲ್ಸ್ ಅಲ್ಲಿ ಯಾರು ಫಾಲೋ ಮಾಡ್ತಾ ಇದ್ದೀರಾ? ಕೆಲವಾದ್ರೂ ಯಾರು ಫಾಲೋ ಮಾಡ್ತಾ ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಎಷ್ಟೋ ಜನ ಹಳೇಬ್ರು ಇದ್ದೀರಾ ಇಲ್ಲಿ ಅಲ್ವಾ, ತುಂಬಾ ದಿನದಿಂದ, ತುಂಬಾ ತಿಂಗಳುಗಳಿಂದ ಮಾಡ್ತಿರೋರು ಇದ್ದೀರಾ. ಓಕೆ, ಗಿರಿಜಾ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಇದು ಮೊದ್ಲು ಒಂದ್ಸತಿ ಕ್ಲಾಸಲ್ಲಿ, ಬೇರೆಯವ್ರ ಕ್ಲಾಸಲ್ಲಿ ಎಲ್ಲ ಹೇಳಿದ್ರು ಮೇಡಮ್. ಮತ್ತು ಇನ್ನೊಂದು, ಇವನ್ನೆಲ್ಲ ಫಾಲೋ ಮಾಡೋದಕ್ಕೆ ನಮಗೆ ಮೊದ್ಲಿಂದಾನೇ ಇದನ್ನೆಲ್ಲ ಮೊದ್ಲೇ ಎಲ್ಲ ಮನೆಯಲ್ಲಿ ಚಿಕ್ಕಂದಿಂದಾನು ಸ್ವಲ್ಪ ಸ್ವಲ್ಪ ಎಲ್ಲ ಹೇಳ್ಕೊಟ್ಟು ನಮ್ಗೆ ಅಭ್ಯಾಸ ಮಾಡಿಸಿದ್ರು. ಇಷ್ಟು ಮಾಡ್ದಿದ್ರು ಅರ್ಧದಷ್ಟಾದ್ರೂ ಫಾಲೋ ಮಾಡ್ತಾ ಇದ್ವಿ. ಅದೇ ಹೇಳಿದ್ ನಾನು, ಅಟ್ಲೀಸ್ಟ್ ಮಿನಿಮಮ್ 50% ಆದ್ರೂ ನಾವು ಸ್ಟಾರ್ಟಿಂಗ್ ಇಂದ ಅಷ್ಟರಿಂದ ಟ್ರೈ ಮಾಡ್ತಾ ಹೋಗೋಣ. ಇನ್ನು ಉಳಿದಿದ್ದೀನಿ ಮುಂದೆ ಮುಂದೆ ಬರ್ತಾ ಇರುತ್ತೆ. ನಾವು ನೋಡ್ಕೊಂತಾ ಇರ್ಬೇಕು. ಏನಂದ್ರೆ ನಾವ್ ಈ ಪಾಯಿಂಟ್ಸ್ ಒಂದ್ ಕಡೆ ಬರ್ಕೊಂಡು ದಿನೇ ದಿನೇ ಅದನ್ನ ಗ್ಲಾನ್ಸ್ ಮಾಡ್ತಾ ಇರ್ಬೇಕು. ಆವಾಗ ಗೊತ್ತಾಗ್ತದೆ ನಾವ್ ಇನ್ನ ಏನ್ ಅಳವಡಿಸ್ಕೋಬೇಕು, ಯಾವ್ದು ಬಿಟ್ಟಿದೀವಿ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ದಿನೇ ದಿನೇ ನಾವು ನೋಡ್ಕೊಂತಾ ಇರ್ಬೇಕಷ್ಟೇ. ಇವಾಗ ಬರ್ಕೊಂಡಿದೀನಿ. ಅಷ್ಟೇ. ಅದನ್ನೊಂದ್ಸಲಿ ನಾವು ಕಣ್ಣಾಡಿಸ್ತಾ ಇದ್ರೆ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲ್ಕೊಳ್ಳೋ ಮುಂಚೆನೋ ನಾವ್ ಒಂದ್ಸಲಿ ಗ್ಲಾನ್ಸ್ ಮಾಡಿದ್ರೆ, ಓ ಇವತ್ತು ಇಂಥದ್ರಲ್ಲಿ ಈ ತರ ತಪ್ಪು ನಡ್ಕೊಂಡೆ, ಇದನ್ನ ಕರೆಕ್ಷನ್ ಮಾಡ್ಕೊಳ್ಳೋಣ, ಈ ತರ ನಮಗ್ ನಾವೇ ಅಷ್ಟೇ ಮಾಡ್ಕೊಂತ ಇದ್ರೆ ಆಗತ್ತೆಲ್ಲ. ಬೇರೆ ನಮ್ ಕೆಟ್ಟದ್ ಮಾಡಿದವ್ರನ್ನ ನಿಂದಿಸಬಾರ್ದು ಅನ್ನೋದು ಮೊದ್ಲಿಂದಾನು ತುಂಬಾ ತುಂಬಾ ಅದನ್ನ ಹೇಳ್ಕೊಟ್ಟಿದ್ರು ಮೇಡಮ್ ನಮ್ಮ ಮನೇಲಿ. ಅದಂತೂ ನಾವು ನಿಂದಿಸಿದ್ರೆ ಮತ್ತೆ ನಮ್ದು ಅವ್ರದ್ದು ಎಲ್ಲ ಸೇರಿಸಿ ನಮ್ಗೆ ಬರುತ್ತೆ ಅಂತ. ಅದಕ್ಕೋಸ್ಕರ ಅದನ್ನ ಮಾತ್ರ ಅವ್ರು ಚೆನ್ನಾಗಿರ್ಲಿ ಅಷ್ಟೇ ಅಂತ ಬಿಟ್ಬಿಡಿ ಅಂತ ಹೇಳಿ. ಹೌದು ಮೇಡಮ್, ತುಂಬಾ ಜನ ನಮ್ಮ ಹಿಂದಿನವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಎಷ್ಟೋ ವಿಷಯಗಳನ್ನ ಹೇಳ್ಕೊಟ್ಟಿರ್ತಾರೆ. ಅದು ಸ್ಪಿರಿಚುಯಲಿ ಬೇಸ್ಡ್ ಇರೋ ಮನೇಲಂತೂ ಇನ್ನ ನಮ್ಗೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಆದ್ರೂ ನಾವ್ ಅದನ್ನ ದಿನೇ ದಿನೇ ರಿವೈಸ್ ಮಾಡ್ಕೊಂಡು ನಾವ್ ಎಷ್ಟು ಮಟ್ಟಿಗೆ ಫಾಲೋ ಮಾಡ್ತಾ ಇದೀವಿ ಅನ್ನೋದು ನೋಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು ಮೇಡಮ್. ರೇವತಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇವತಿ ಅಂತ. ನಾನು ತುಂಬಾ ಯಾರು ಮಾತಾಡ್ತಿದ್ರು ಅಳೋದು, ಜಾಸ್ತಿ ಮಾತಾಡ್ದು, ಅವ್ರು ಹೆಂಗಂದ್ರು ಇವ್ರು ಹೆಂಗಂದ್ರು ಅಂತ ಯಾವಾಗ್ಲೂ ಅಳ್ತಾ ಇದ್ದಿದ್ದು. 5 ವರ್ಷ ಆಯ್ತು ಇದಕ್ಕೆ ಸೇರ್ಕೊಂಡು. ದಿನ ಅಳ್ತಿದ್ದೆ, ಅಳೋದು ಬಿಟ್ಟಿದೀನಿ, ಖುಷಿಯಾಗಿದ್ದೀನಿ. ಯಾವಾಗ್ಲೂ ಏನಾದ್ರು ನೀವ್ ಹೇಳಿದ್ರಲ್ಲ ಹಂಗೆ ಯಾರ ಮೇಲಾದ್ರೂ ಕೋಪ ಮಾಡ್ಕೊಂಡಿದ್ರು ಅವ್ರ ಮೇಲೆ ಕೋಪ ಮಾಡ್ಕೊಳಲ್ಲ, ಖುಷಿಯಾಗಿ ಮಾತಾಡಿಸ್ತಾ ಇದ್ದೀನಿ. ತುಂಬಾ ಖುಷಿಯಾಗಿದ್ದೀನಿ. ಚೆನ್ನಾಗಿ ನಿದ್ದೆ ಅಂತೂ ಮಾಡಕ್ಕೆ ಇಷ್ಟ ಆಗಲ್ಲ, ಯಾವಾಗ್ಲೂ ಮೆಡಿಟೇಷನ್ ಅಲ್ಲೇ ಇರ್ಬೇಕು ಅನ್ಸುತ್ತೆ. ತುಂಬಾ ಥ್ಯಾಂಕ್ಸ್. ನೀವು ಈ ತರ ಕ್ಲಾಸ್ ಮಾಡಿರೋದ್ರಿಂದ ದಿನ ಒಂದ್ ದಿವ್ಸನೂ ತಪ್ಪಿಸ್ದೆ ನಾನು ಹಾಕೊಂಡು ಮೆಡಿಟೇಷನ್ ಮಾಡ್ತೀನಿ, ಮಲ್ಕೋತೀನಿ ನಾನು ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಾಲತಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ.
ಹಾ ಉಮಾರಾಣಿ ಮೇಡಮ್ ಹೇಳಿದ್ರು ಅವನ್ನ ಲಕ್ಷ ಈಗ ಮತ್ ನೀವು ನೆನ್ಪು ಮಾಡಿದ್ರಿ, ಥ್ಯಾಂಕ್ಸ್ ನಿಮ್ಗ. ನಾವು ಅದನ್ನ ಮಾಡ್ಲಿಕತ್ತೀನಿ ಈಗ ಅನ್ಕೊಳ್ಳಿ. ಸಿಟ್ಟು ಬರ್ತದ, ಮೊದ್ಲಿನಷ್ಟು ಬರಂಗಿಲ್ಲ. ಆಮೇಲೆ ಯಾರ ಏನ್ರ ಅನ್ಕೊಂಡ್ ಸಟಕ್ನ ಹೊಳ್ಳಿ ಉತ್ತರ ಕೊಡ್ತಿದ್ದೆ, ಈಗ ಅದನ್ನ ಕಂಟ್ರೋಲ್ ಮಾಡೀನಿ. ಆಮೇಲೆ ಯಾರ ಭೇಟಿ ಆದ್ರ ಧ್ಯಾನ ಹಾಕೊಡೋದು, ಆಮೇಲೆ ನಿದ್ದಿದು ಊಟದ್ದು ಕಡಿಮೆ ಆಗ್ಯದ. ನೀವ್ ಹೇಳಿದಂಗ ಮೊದ್ಲಿನ ನಂಗೆ ತಿನ್ಬೇಕು ಅನ್ಸುತ್ತಲ್ಲ, ಅದು ಇಲ್ಲೇ ಕಂಟ್ರೋಲ್ ಅದ ಈಗ. ಎಲ್ಲಿ ಹೋದ್ರು ಆತು, ಅಗ್ದಿ ಸ್ವೀಟು ಗೀಟು ಭಯಂಕರ ಪ್ರೀತಿ ಇತ್ತು ನನ್ಗ. ಈಗಿಲ್ಲ, 2 ತಿನ್ನಲು 1 ತಿಂದು ಬರ್ತೀನಿ. ಬಾಳ ಇದು ಇತ್ತು. ಇದರಿಂದ ಕೆಲವೊಂದು ಆದ್ರೆ ಅಷ್ಟು ಅಳವಡಿಸ್ಕೊಂಡಿಲ್ಲ, ಅಳವಡಿಸ್ಕೊತೀನಿ ಇನ್ಮೇಲೆ ಅಷ್ಟು ಅದನ್ನ ಅದನ್ನು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತಾನಾಗ್ತಾನೆ ನಮಗೆ ಗೊತ್ತಿಲ್ದಂಗೆ ಕಡಿಮೆ ಆಗ್ಬಿಡುತ್ತೆ ಮೇಡಮ್. ಅವೆಲ್ಲಾನು ತಿನ್ನೋದು, ನಿದ್ದೆ ಮೇಲೆ ಕಂಟ್ರೋಲು ಎಲ್ಲ ಬಂದ್ಬಿಡುತ್ತೆ ನಮಗೆ. ಧ್ಯಾನ ಮಾಡ್ತಾ ಮಾಡ್ತಾ ಅವೆಲ್ಲ ಎಷ್ಟೋ ಬಂದ್ಬಿಡುತ್ತೆ. ಜೊತೆಗೆ ಒಂದ್ ಸ್ವಲ್ಪ ನಾವ್ ಇಂಥದ್ ನೋಡ್ಕೊಂತಾ ಇರ್ಬೇಕಷ್ಟೆ. ಮಾಸ್ಟರ್ಸ್ ಮತ್ತೆ ಯಾರು ಹೇಳಿ? ಅನ್ಮ್ಯೂಟ್ ಮಾಡ್ಕೊಳ್ಳಿ, ಎಲ್ರಿಗೂ ಆಪ್ಷನ್ ಕೊಟ್ಟಿದ್ದೀನಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಮಾತಾಡಿ, ಎಲ್ಲ ಕಮ್ಯುನಿಕೇಟ್ ಮಾಡಿದಷ್ಟು ಚೆನ್ನಾಗಿರುತ್ತೆ ಕ್ಲಾಸ್. ಸಿಂಪಲ್ ಅಲ್ವಾ ಈ 13 ರೂಲ್ಸ್? ಅಟ್ಲೀಸ್ಟ್ ಯಾರು ಮುಂಚೆ ಕೇಳಿದ್ರಿ ಅನ್ನೋದಾದ್ರು ಹ್ಯಾಂಡ್ ರೈಸ್ ಮಾಡಿ. ಯಾರಾದ್ರು ಕೇಳಿದ್ರಾ ಇದನ್ನ? ನೋಡಿದ್ರಾ, ಕೇಳಿದ್ರಾ? ದೇವಕಿಯವರು ಇಲ್ಲ ಅಂತಿದ್ದೀರಾ? ಓಕೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಪ್ರಭಾರವಿ ಮೇಡಮ್ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಹೇಳಿ. ಮುಂಚೆ ಬಾಳ ಫಾಸ್ಟ್ ನೆನ್ಸ್ಕೊಂಡು ಬಾಳ ಕೊರಗ್ತಾ ಇದ್ದೆ. ಹಂಗಾಗೋಯ್ತು ಹಿಂಗಾಗೋಯ್ತು ಅಂತಂದ್ಬಿಟ್ಟು. ಯಾವಾಗ ಆಧ್ಯಾತ್ಮಕ್ ಕೇಳಿದ್ನ ಅದ್ರಲ್ಲಿ ಅರ್ಧಂಬರ್ಧ ಅಂದ್ರೆ ಮುಕ್ಕಾಲು ಫಾಸ್ಟ್ ಹೋಗ್ಬಾರ್ದು, ಪ್ರೆಸೆಂಟ್ ಇರ್ಬೇಕು ಅಂತ ಬಂದಿದ್ದೆ. ಬಟ್ ಧ್ಯಾನಕ್ ಬಂದ್ಮೇಲೆ ಪೂರ್ತಿ ಯಾವಾಗ ಹಿಂದಿನ ಬರುತ್ತೋ, ಸೊ ನೀವ್ ಹೇಳಿದ್ರಲ್ಲ ತತ್ವಗಳನ್ನ, ಸೊ ವಾಟ್, ಪಟ್ 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 ಅಂತ ಕಣ್ ಮುಂದೆ ಬರ್ತಾ ಇರುತ್ತೆ. ಆಮೇಲೆ ಯಾವತ್ತೂ ಇನ್ನೊಬ್ರಿಗೆ ನೋಯಿಸ್ಬೇಕು ಅನ್ನೋ ಒಂದು ಮುಂಚೆಯಿಂದನೂ ಇಲ್ಲ. ಇದ್ರಲ್ಲಿ ನೀವ್ ಹೇಳಿದ 13 ಪಾಯಿಂಟ್ಸ್ ಅಲ್ಲಿ ಎಷ್ಟೊಂದು ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ ಇದೀನಿ. ಇದನ್ನು ಅಳವಡಿಸ್ಕೊಳ್ತೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಾವ್ ಯಾವ್ದೇ ಒಂದು ಈ ತರ ನಾವ್ ಒಂದೊಂದು ಪಾಯಿಂಟ್ಸ್ ಕಲ್ತಾಗ ಅದನ್ನ ಬರ್ಕೊಂಡು ಪ್ರತಿಯೊಬ್ರು ನೋಡ್ಕೊಳ್ತಾ ಇರೋಣ. ಮರ್ತು ಬಿಡ್ತೀವಿ ಅದನ್ನೆಲ್ಲ. ಸಿಂಪಲ್ ಆಗಿರ್ತವೆ, ಇದು ಗೊತ್ತು ನಂಗೆ ಅಂತ ಅನ್ಕೊಂಡಿರ್ತೀವಿ, ಮತ್ತೆ ಮರ್ತು ಬಿಟ್ಟಿರ್ತೀವಿ. ಹಂಗಾಗಿ ದಿನಾ ಮೆಲ್ಕಾಕೊಂತಾ ಇರ್ಬೇಕು, ಬೆಳಗ್ಗೆ ರಾತ್ರಿ ನಾವು ನೋಡ್ಕೊಳ್ತಾನೆ ಇರ್ಬೇಕು ಈ ತರ ಪ್ರಿನ್ಸಿಪಲ್ಸ್. ಅದಕ್ಕೆ ಸರ್ ಮಾಡ್ಕೊಟ್ಟಿದ್ದಾರೆ ಈ ತರ ಸಿಂಪಲ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಧನಶೇಖರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಧನಶೇಖರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಮೇಡಮ್ ನಾವು ಆಲ್ಮೋಸ್ಟ್ ನೀವು ಹೇಳಿ 13 ಪಾಯಿಂಟ್ಸ್ ಅಲ್ಲಿ ಅದೇ ಸರ್ಕ್ಯೂಟ್ ನಲ್ಲೇ ಇದ್ದೀನಿ ಮೇಡಮ್. ಓಕೆ ಓಕೆ ಸರ್, ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಲಕ್ಷ್ಮೀಕಾಂತಪ್ಪ ಅವರ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಧ್ಯಾನಕ್ಕೆ ಬಂದ್ಮೇಲೆ ಕೋಪ ಕಡಿಮೆ ಆಗಿದೆ. ಮತ್ತೆ ಯಾರಾದ್ರೂ ಏನಾದ್ರು ಅಂದ್ರೂನು ಅಷ್ಟು ಬರುತ್ತೆ ಕೋಪ, ಅಷ್ಟು ಇದ್ ಮಾಡ್ಕೊಳಕ್ ಹೋಗೋದಿಲ್ಲ. ಆಮೇಲೆ ಬೇರೆಯವ್ರಿಗೆ ಪದೇ ಪದೇ ಬೈತಾ ಇದ್ದಿದ್ದು, ಒಂಥರ ಶಾಪ ಹಾಕ್ತಾ ಇದ್ದಿದ್ದು, ಅದು ಆಲ್ಮೋಸ್ಟ್ 70% ಕಡಿಮೆ ಆಗ್ಬಿಟ್ಟಿದೆ. ಇನ್ನ ಇದೆ, ಹೋಗ್ತಾ ಇಲ್ಲ. ಅದಂದ್ರೆ ಕೋಪ ಬರ್ತದೆ, ಅವ್ರು ಯಾಕೆ ನಾನ್ ಸರಿಗಿದ್ರು ಅವ್ರು ಯಾಕೆ ನನ್ಗೆ ಹಂಗ್ ಮಾಡ್ತಾರೆ, ಅವ್ರನ್ನ ಬಿಡ್ಬಾರ್ದು, ನಾನೇ ಮಾಡ್ಬೇಕು ಅನ್ನೋದು ಇನ್ನೂ ಇದೆ, ಹೋಗಿಲ್ಲ ಅದು. ಆಮೇಲೆ ಮೇಯ್ನ್ ಹೇಳ್ಬೇಕಂದ್ರೆ ನಿಮ್ಗೊಂದ್ಸರಿ ನಾನ್ ವೆಜ್ ಕೇಳಿದ್ದೆ. ನಾನು ನಾನ್ ವೆಜ್ ಬಿಟ್ಟಿದ್ದೀರಾ? ಎಸ್, 3 ವಾರ ಆ ಕಡೆ ಗಮನ ಇಲ್ಲ ಈಗ. ಅದು ನನಗೆ ಇದಾಗಿದೆ. ಆಮೇಲೆ ಇದು ಡಿಸ್ಟರ್ಬೆನ್ಸ್ ಇಲ್ಲ ನಿದ್ದೆಯಲ್ಲಿ. 6 hours ಕರೆಕ್ಟ್ ಆಗಿ ವಿತೌಟ್ ಅಲಾರಂ ಎಚ್ಚರ ಆಗುತ್ತೆ. ಡಿಸ್ಟರ್ಬೆನ್ಸ್ ಇಲ್ಲ, ಡೀಪ್ ಸ್ಲೀಪ್ ಬರ್ತದೆ. ಆಮೇಲೆ ನೀವ್ ಹೇಳದಂಗೆ ಅದೋ ಇದೋ ಒಂದ್ ಕೆಲಸ ಆಕ್ಟಿವ್ ಆಗಿರ್ತೀವಿ. ಸ್ವಲ್ಪ ಜಾಸ್ತಿ ಅಂದ್ರೆ ಮೊದ್ಲು ಓವರ್ ಈಟಿಂಗ್ ಇತ್ತು, ಕಡಿಮೆ ಇದೆ. ಒಂದೊಂದ್ಸರಿ ಚೆನ್ನಾಗಿದ್ರೆ ತಿಂದಾಗ ಒಂದ್ ಸ್ವಲ್ಪ ಮಲಗ್ಬೇಕು ಅನ್ಸ್ತಾ ಇದೆ. ಬಟ್ ಇಂಪ್ರೂವ್ ಅಂತೂ ಆಗಿದೆ, ಲೈಫ್ ಇಂಪ್ರೂವ್ಮೆಂಟ್ ಇದೆ. ಗ್ರೇಟ್ ಮ್ಯಾಮ್, ಗ್ರೇಟ್. ನಾನ್ ವೆಜಿಟೇರಿಯನ್ ಬಿಟ್ಟಿದ್ದು ಅನ್ನೋದು ತುಂಬಾ ದೊಡ್ಡ ಟಾಸ್ಕ್ ಅದು. ಇದ್ರಲ್ಲಿ ಒರೇಷಿಯಸ್ ಈಟರ್ ನಾವೆಲ್ಲ. ಸೊ ಅದು ಬಿಟ್ಟಿದೀನಿ ಅಂದ್ರೆ ನನಗೆ ಗ್ರೇಟ್ ಅನ್ನಿಸ್ತಾ ಇದೆ. ವೆರಿ ಗುಡ್, ವೆರಿ ಗುಡ್ ಮ್ಯಾಮ್, ವೆರಿ ಗುಡ್. ಇನ್ನ ನಿಧಾನಕ್ಕೆ ಮನೇಲಿ ಎಲ್ಲರೂ ಬಿಡ್ತಾ ಬರ್ತಾರೆ.
ಮತ್ತೆ ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ಮತ್ತೆ ನಿಮ್ದು ಇದು ಪೋಸ್ಟ್ ಆದ್ಮೇಲೆ ವಾಟ್ಸಪ್ ಅಲ್ಲಿ ಅದನ್ನ ನೋಡ್ಕೊಂಡು ಒಂದೊಂದೇ ಫಾಲೋ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಹೌದು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಅದೇ ತರ. ಓಕೆ ಮಾಸ್ಟರ್ಸ್, ಓಕೆ, ತುಂಬಾ ಖುಷಿ ಆಯ್ತು ನಿಮ್ಮ ಇದು ಕೇಳಿ, ಇಂಪ್ರೂವ್ಮೆಂಟ್ಸ್. ಓಕೆ ಮ್ಯಾಮ್, ಎಷ್ಟೊತ್ತು ಮಾಡ್ತಾ ಇದ್ದೀರಾ ಧ್ಯಾನ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಲಕ್ಷ್ಮೀಕಾಂತಮ್ಮ ಅವರೇ. ನಾನು ಆಕ್ಚುಲಿ 1 ಅವರ್ ಅಂತೂ ಮಾಡ್ತೀನಿ ಮೇಡಮ್. ಬೆಳಗ್ಗೆ 1 ಅವರ್, ಮತ್ತೆ ಅದು ಆದ್ಮೇಲೆ ಸ್ವಲ್ಪ ಅಡಿಗೆ ಮನೆ ಕೆಲಸ ಮಾಡಿದ್ಮೇಲೆ ಒಂದು 45 ಮಿನಿಟ್ಸ್ ವಾಕಿಂಗ್, ಮತ್ತೆ ನಂತರ ಪ್ರಾಣಾಯಾಮ. ಓಕೆ ಓಕೆ, ಇಷ್ಟು ಮಾಡು. ಸೊ ಸಾಯಂಕಾಲ ಮತ್ತೆ ಚಾನೆಲ್ಗಳಿಗೆ ಸೇರ್ಕೊಂಡು ಮತ್ತೆ ಎಷ್ಟು ಸಾಧ್ಯ ಅಷ್ಟು ಜಾಸ್ತಿ ಮಾಡ್ಕೊಂತ ಹೋಗಿ ಅಷ್ಟೇ. ಓಕೆ ಮಾಸ್ಟರ್ಸ್, ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್, ತುಂಬಾ ಖುಷಿ ಆಯ್ತು. ಎಷ್ಟೋ ಜನ ಫಾಲೋ ಮಾಡ್ತಾ ಇದ್ದೀರಾ. ಹಾಗೆ ಹೊಸೊಬ್ರು ಯಾರು ಜಾಯಿನ್ ಆಗಿದ್ದೀರಾ ಅವರು ನಿಧಾನಕ್ಕೆ ಇದಿಷ್ಟನ್ನ ಇಂಪ್ಲೈ ಮಾಡ್ಕೊಳ್ಳಿ. ಜೀವನ ತುಂಬಾನೇ ಚೆನ್ನಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಬರುತ್ತೆ. ಸೊ ಮಾಸ್ಟರ್ಸ್, ಇವಾಗ ಎಲ್ಲ ಮೆಡಿಟೇಷನ್ ಕುತ್ಕೊಂಡ್ಬಿಡೋಣ. ಹೊಸೊಬ್ರು ಯಾರಿದ್ರೆ ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ತೆಗೆದು ಬಿಡಿ. ಜಸ್ಟ್ ವಿದಿನ್ 40 days ಇಂದ ಜಾಯಿನ್ ಆಗಿರೋರು ಯಾರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಅಥವಾ ಎಲ್ಲರೂ ಹಳೆ ಬ್ರೇನ, ಅಥವಾ ಇತ್ತೀಚೆಗೆ 41 days ಒಳಗಡೆ ಯಾರು ಜಾಯಿನ್ ಆಗಿರೋರು ಇದ್ದೀರಾ, ಅಥವಾ ಎಲ್ಲಾ ಹಳಬ್ರೇನಾ? ರಿಯಾ, ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ರಿಯಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾಡ್ಕೋಬಹುದು. ನಮಸ್ತೆ ಶಾಂತಲಾ ಮ್ಯಾಮ್. ನಮಸ್ತೆ ಮ್ಯಾಮ್, ಹೇಳಿ, ಎಷ್ಟು ದಿನದಿಂದ ಮಾಡ್ತಿರೋದು ನೀವು? ಮ್ಯಾಮ್ ನಾನು ಫೆಬ್ರವರಿಯಿಂದ ಮಾಡ್ತಾ ಇದ್ದೀನಿ ಮ್ಯಾಮ್. ಅಂದ್ರೆ ಕರೆಕ್ಟ್ ಆಗಿ ಶುರು ಮಾಡಿದ್ದು ಮೇ ಇಂದ. ಅಂದ್ರೆ ಕರೆಕ್ಟ್ ಆಗಿ ಅಂದ್ರೆ ಜಾಸ್ತಿ ಟೈಮ್ ತಗೊಂಡ್ ಮಾಡ್ತಾ ಇರೋದು ಒಂದು 40 days ಇಂದಾನೆ. ಎಷ್ಟೊತ್ತು ಮಾಡ್ತಾ ಇದ್ದೀರಾ ಮ್ಯಾಮ್? ಅದೇ ಬೆಳಿಗ್ಗೆ ಒಂದು 2 hours ಕುತ್ಕೋತೀನಿ, ಸಂಜೆ 1 hour ಕುತ್ಕೋತೀನಿ. ಗ್ರೇಟ್ ಮ್ಯಾಮ್, ಗ್ರೇಟ್. ಕಂಟಿನ್ಯೂ ಮಾಡಿ ಮೇಡಮ್. ಮ್ಯಾಮ್ ನನ್ಗೂನು ಅಂದ್ರೆ ಈ ತರ ರೂಲ್ಸ್ ನನ್ಗೂ ಅಂದ್ರೆ ಸ್ವಲ್ಪ ಅನ್ಕೋತಾ ಇದ್ದೀನಿ. ಏನಾದ್ರು ಸಡನ್ ಆಗಿ ಏನಾದ್ರು ಮಾತಾಡ್ಬಿಡೋದು ಅದು ಮಾಡ್ತಾ ಇಲ್ಲ ಈಗ. ಮತ್ತೆ ಮೊಟ್ಟೆ ಜಾಸ್ತಿ ಇಷ್ಟ ಇತ್ತು ನನ್ಗೆ. ಬೇರೆ ನಾನ್ ವೆಜ್ ತಿಂತಿರ್ಲಿಲ್ಲ, ಬಟ್ ಎಗ್ ತಿಂತಾ ಇದ್ದೆ. ಎಗ್ ನ ಈ ನಡುವೆ ಅಂದ್ರೆ ಫುಲ್ ಬಿಟ್ಬಿಟ್ಟಿದೀನಿ ಎಗ್. ಅದು ಒಂದು. ಆಮೇಲೆ ಯಾವ್ದೇ ಸಿಚುಯೇಷನ್ಸ್ ಅಲ್ಲೂ ಹೆಂಗ್ ಮಾತಾಡ್ಬೇಕು ಅಂತ ಅಂದ್ರೆ ಸಡನ್ ಆಗಿ ಎಲ್ಲದಕ್ಕೂ ಇಂಟರ್ಫಿಯರ್ ಆಗದೆ ಆಮೇಲೆ ಮಾತಾಡೋದು, ಆ ತರದೆಲ್ಲ ಸ್ವಲ್ಪ ಬದಲಾಗ್ತಿದ್ದೀನಿ ಅಂತ ಅನ್ಸುತ್ತೆ. ಗ್ರೇಟ್ ಗ್ರೇಟ್. ಅಂದ್ರೆ ಮತ್ತೆ ಇನ್ನೊಂದ್ ಏನಂದ್ರೆ ಮ್ಯಾಮ್, ನನ್ಗೆ ಸ್ಟಾರ್ಟಿಂಗ್ ಜಾಸ್ತಿ ನಿದ್ದೆ ಬರ್ತಾ ಇರ್ಲಿಲ್ಲ. ಇವಾಗ ಒಂದು 10 days ಇಂದ ಧ್ಯಾನ ಮಾಡುವಾಗ ನಿದ್ರೆ ಬರ್ತಾ ಇದೆ ಮ್ಯಾಮ್. ಪರವಾಗಿಲ್ಲ ಮೇಡಮ್, ನೀವು ಕೂತಿರ್ತೀರಲ್ವಾ, ಅದು ಇಂಪಾರ್ಟೆಂಟ್. ಬಂದ್ರು ಪರವಾಗಿಲ್ಲ, ಸ್ವಲ್ಪ ದಿನ ರೆಸ್ಟ್ ಬೇಕಿರತ್ತೆ, ಬಾಡಿಗೆ ಎನರ್ಜಿ ಬೇಕಿರತ್ತೆ. ಬಂದ್ರೆ ಮಲ್ಕೊಳ್ಳಿ, ಪರವಾಗಿಲ್ಲ. ಯಾವಾಗ ನಿಮ್ ಬಾಡಿ ಸಪೋರ್ಟ್ ಮಾಡುತ್ತೋ ಕಂಟಿನ್ಯೂ ಮಾಡಿ, ಹಾಗೆ ಮಾಡಿ. ಒಟ್ಟು ಬಿಡಕ್ ಹೋಗ್ಬೇಡಿ, ಸ್ವಲ್ಪ ಹೊತ್ತಾದ್ರೂ ಪರವಾಗಿಲ್ಲ, ಮಾಡ್ತಾ ಇರಿ ಅಷ್ಟೇ. ಮತ್ತೆ ಹಣೆಯಲ್ಲಿ ಜಾಸ್ತಿ ಪೇನ್ ಮ್ಯಾಮ್, ಐಬ್ರೋಸ್ ಮಧ್ಯೆ ವಿಪರೀತ ಪೇನ್. ಹೌದು, ಪೇನ್ನೇ ಆಗ್ತಾ ಇರುತ್ತೆ ಹಣೆಯಲ್ಲಿ ಯಾವಾಗ್ಲೂ. ಮೆಡಿಟೇಷನ್ ಆದ್ಮೇಲೂ ಆಗ್ತಾ ಇರುತ್ತಾ? ಹಾ ಮ್ಯಾಮ್. ಸರಿ ಹೋಗುತ್ತೆ ಮೇಡಮ್, ಅದ್ ಮಾಡ್ತಾ ಮಾಡ್ತಾ ಆ ಥರ್ಡ್ ಆಕ್ಟಿವೇಟ್ ಆಗೋಕ್ಕೋಸ್ಕರ ಆಗ್ತಾ ಇರುತ್ತೆ, ಮಾಡಿ. ಓಕೆ, ಥ್ಯಾಂಕ್ ಯು. ಲಕ್ಷ್ಮೀಕಾಂತಮ್ ಅವರೇ, ಲಿಂಕ್ ಕೇಳಿದ್ದೀರಾ? ಓಕೆ ಮೇಡಮ್, ಕಳಿಸ್ತೀನಿ, ಗ್ರೂಪ್ ಅಲ್ಲಿ ಕಳಿಸ್ತೀನಿ, ನೀವು ಅದನ್ನ ಶೇರ್ ಮಾಡ್ಬೋದು ಯಾರಿಗಾದ್ರೂ. ಮೈಸೂರವ್ರ, ಮೈಸೂರು ಆಚೆ ಇರೋರ ಮೇಡಮ್ ಲಕ್ಷ್ಮೀಕಾಂತಮ್ ಅವ್ರೆ? ಯಾಕಂದ್ರೆ ಈಗ ಸಪ್ರೇಟ್ ಆಗಿ ನಾನು ಮೈಸೂರಿಗೆ ಒಂದು ಗ್ರೂಪ್ ಮಾಡಿದ್ದೀನಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡ್ಬೋದು. ಲಕ್ಷ್ಮೀಕಾಂತಮ್ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಪದ್ಮಾಪತಿ ನಂದೇಶ್ವರ್ ಮಾತಾಡಿ. ಓಕೆ ಮ್ಯಾಮ್. ನಾವು ಮುಂಜಾನೆ ಮಾಡ್ತೇವ್ರಿ ಮ್ಯಾಮ್, 4 ಗಂಟೆಗೆ ಎದ್ರಿ 5:30 ತನ ರೀ. ಆದ್ರೆ ಮ್ಯಾಮ್ ನಮಗ್ ಪೀರಿಯಡ್ ಸಂಬಂಧ ಸ್ವಲ್ಪ ಮಾಡತ್ತಿದ್ದೇವ್ರಿ. ಈಗ ಏನೋ 1.5 ತಿಂಗಳಿಗೆ ಪೀರಿಯಡ್ ಆಗೇತ್ರಿ, ಅದರಿಂದ ಆಗೈತೆ ಅನ್ಕೊಂಡಿವ್ರಿ. ಆದ್ರೆ ಮ್ಯಾಮ್ ನಾವು ಧ್ಯಾನಕ್ ಕೂತಾಗ್ರಿ ನೀವು ಏನೋ ಮಂತ್ರ ಜಪ ತಪ ಬ್ಯಾಡ ಅಂದಿರಲ್ರಿ. ಧ್ಯಾನ ಮುಗಿದ ನಾವು ಮತ್ತ ಸಾಯಂಕಾಲ ಜಪ ಸ್ವಲ್ಪ ಪದ್ಮಾವತಿ ಸ್ತೋತ್ರ ಓದ್ರ ಇನ್ನೊಬ್ರು ಹೇಳ್ಯಾರಲ್ರಿ, ಅದು ಓದ್ಬೋದು ಮೇಡಮ್, ಹಂಗಲ್ಲ. ಧ್ಯಾನ ಮಾಡುವಾಗ ಬೇಡ ಅಷ್ಟೇ,
ಹಾ ನೀವ್ ಯಾವಾಗಾರು ಸ್ತೋತ್ರಗಳು ಓದ್ಕೊಳ್ಳಿ, ಬುಕ್ಸ್ ಓದಿ, ಏನು ಆಗಲ್ಲ ಅದ್ರಿಂದ. ಮಂತ್ರಗಳು ಓದ್ಕೊಳ್ಳಿ, ಏನಿಲ್ಲ. ಇದರಿಂದ ಮಾತ್ರ ಏನು ಧ್ಯಾನ ಮಾಡುವಾಗ ಮಾತಾಡ್ಬೇಡಿ ಅಷ್ಟೇ. ಧ್ಯಾನ ಹೌದ್ರಾ? ಮಾಡುವಾಗ ಜಪ ಮಾಡ್ಕೋಬೇಡಿ, ಮಂತ್ರಗಳು ಓದ್ಬೇಡಿ. ಹಾ ಹಾ ಆಮೇಲೆ ನೀವು ಸ್ತೋತ್ರಗಳು ಓದೋದ್ರಿಂದ ತಪ್ಪೇನಿಲ್ಲ, ಸ್ತೋತ್ರಗಳು ಓದ್ಕೋಬಹುದು. ಅದೇ ಮ್ಯಾಮ್ ಅವರು ಕೂಡ ಈ ಪದ್ಮಾವತಿ ಸ್ತೋತ್ರ ಓದೋದ್ರಿಂದ ಒಳ್ಳೇದಾಗ್ತತಿ ಅಂತಂದ್ ವೀಣಾ ಜೋಶಿ ಮ್ಯಾಮ್ ಅಂತ ಅದಾರಲ್ರಿ, ಅವ್ರದ ಕೇಳಿ ನಾವು ಓದಾತೇವ್ರಿ. ಅದು ಕೂಡ ಸ್ಟಾರ್ಟ್ ಮಾಡ್ಯಾವ್ರಿ, ಇದು ಕೂಡ ಮಾಡ್ತೇವ್ರಿ. ಎದರಿಂದ ಆಯ್ತಂತ ಗೊತ್ತಿಲ್ಲ, ನಮ್ಗೆ ಅಷ್ಟು ಒಳ್ಳೇದಾಯ್ತ್ರಿ. ಈಗ ಒಟ್ಟು ಒಳ್ಳೇದಾಗಿರುತ್ತೆ. ನಂಬಿಕೆ ಇಟ್ಟು ಮಾಡಿದಾಗ ನಿಮಗೆ ಎಲ್ಲಾನು ಒಳ್ಳೇದಾಗುತ್ತೆ ಮೇಡಮ್. ಈಗ ಸ್ತೋತ್ರಗಳು ಓದುವಾಗ ನೀವು ಎಷ್ಟು ಅದ್ರ ಮೇಲೆ ಮನ್ಸಿಟ್ಟು ಓದಿದೀರಾ, ಎಷ್ಟು ಅರ್ಥ ಮಾಡ್ಕೊಂಡು ಓದಿದೀರಾ, ಅದು ಇಂಪಾರ್ಟೆಂಟ್ ಆಗತ್ತೆ. ಹಾ 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 ಮನ್ಸಿಟ್ಟು ಮಾಡಿ. ಆದ್ರೆ ಧ್ಯಾನ ಮಾಡುವಾಗ ಯಾವುದೇ ರೀತಿ ಉಚ್ಚಾರಣೆ ಬೇಡ ಬಾಯಲ್ಲಿ ಓಕೆ ಓಕೆ ಅಷ್ಟೇ. ಓಕೆ ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ನಾನು ಲಿಂಕ್ ಕಳಿಸ್ತೀನಿ. ಅದ್ರಲ್ಲಿ ನಾನು ಏನಕ್ಕೆ ಮೈಸೂರವರೇ ಕ್ಲಾಸಿಗೆ ಬರ್ಬೇಕು ಅಂತಿಲ್ಲ, ಎಲ್ಲಾರ್ಗೂ ಇದೆ ಇದು ಕ್ಲಾಸ್. ದಿಸ್ ಇಸ್ ಓಪನ್ ಫಾರ್ ಆಲ್, ಎಲ್ಲಾ ಕಡೆಯಿಂದ ಯಾರು ಜಾಯಿನ್ ಆಗ್ಬೋದು ಆನ್ಲೈನ್ ಕ್ಲಾಸಸ್. ಮೈಸೂರವ್ರಿಗೆ ಒಂದು ಸಪ್ರೇಟ್ ಗ್ರೂಪ್ ಮಾಡಿದ್ದೀನಿ, ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೀನಿ. ಯಾಕೆ ಅಂತಂದ್ರೆ ಮೈಸೂರಲ್ಲಿ ಆಗೋ ಈವೆಂಟ್ಸ್ ನನ್ಗೆ ಇನ್ಫಾರ್ಮ್ ಮಾಡಕ್ಕೆ ಈಸಿ ಆಗ್ಲಿ ಅಂತ ಮೈಸೂರ್ದು ಸಪ್ರೇಟ್ ಗ್ರೂಪ್ ಇದೆ. ಇನ್ನು ಬೇರೆ ಈಗ ಜೈ ಹೋಮ್ ಮೆಡಿಟೇಷನ್ 1, ಜೈ ಹೋಮ್ ಮೆಡಿಟೇಷನ್ 2 ಇದ್ರಲ್ಲಿ ಇರೋರೆಲ್ಲ ಎಲ್ಲಾ ಕಡೆಯವರು ಇದ್ದೀರಾ, ಹಾಗೆ ಇರಿ, ಪರವಾಗಿಲ್ಲ. ಮೈಸೂರವ್ರು ಯಾರು ಇದ್ರೆ ನನಗೆ ಮೆಸೇಜ್ ಹಾಕಿದ್ರೆ ಜೈ ಹೋಮ್ ಮೆಡಿಟೇಷನ್ ಮೈಸೂರು ಅನ್ನೋದು ಒಂದು ಗ್ರೂಪ್ ಇದೆ, ಅದ್ರಲ್ಲಿ ಆಡ್ ಮಾಡ್ತೀನಿ ಅಷ್ಟೇ, ಅದಕ್ಕೆ ಆಡ್ ಆಗ್ಬಹುದು. ಅದ್ಬಿಟ್ಟು ನೀವು ಯಾವ ಪ್ಲೇಸ್ ಅಲ್ಲಿ ಇದ್ರೂ ಜಾಯಿನ್ ಆಗ್ಬೋದು, ಬರೀ ಮೈಸೂರವರೇ ಕ್ಲಾಸ್ ಜಾಯಿನ್ ಆಗ್ಬೇಕು ಅಂತಿಲ್ಲ. ಆನ್ಲೈನ್ದು ಯಾರು ಎಲ್ಲಿಂದಾರು ಜಾಯಿನ್ ಆಗ್ಬೋದು ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಇವಾಗ ಎಲ್ಲ ಧ್ಯಾನ ಕೂತ್ಕೊಂಡ್ಬಿಡಿ. ಹೊಸಬ್ರು ಯಾರು ಇದ್ರೆ ಸ್ಪೆಕ್ಸ್ ಹಾಕೊಂಡ್ರೆ ಸ್ಪೆಕ್ಸ್ ತೆಗ್ದಿಟ್ಬಿಡಿ. ಕೈಗಳೆರಡು ಈ ತರ ಕೂಡಿಸ್ಕೊಳ್ಳಿ ಮಾಸ್ಟರ್ಸ್. ಕಾಲ್ಗಳೆರಡು ಈ ತರ ಕ್ರಾಸ್ ಮಾಡ್ಕೊಳ್ಳಿ, ಪಾದದ ಮೇಲೆ ಪಾದ ಈ ತರ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕೂತಿರೋದಾದ್ರೆ ಸುಖಾಸನದಲ್ಲಿ ಕೂತ್ಕೊಂಡ್ಬಿಡಿ. ಮೇನ್ ನಮ್ಗೆ ಈ ಪಾಸ್ಚರ್ಗೆ ಇಂಪಾರ್ಟೆಂಟ್ ಇರೋದು ಈ 4 ಅಷ್ಟೇ. ಕಣ್ಣು ಕ್ಲೋಸ್ ಮಾಡಿ ಮೃದುವಾಗಿ ಮುಚ್ಕೋಬೇಕು, ಕಣ್ಣು ಯಾರು ಪ್ರೆಷರ್ ಹಾಕಿ ಕಣ್ಣು ಮುಚ್ಕೋಬೇಡಿ. ಬೆರಳೊಳಗೆ ಬೆರಳು ಈ ತರ ಕೂಡಿಸ್ಕೊಳ್ಳಿ. ಕಾಲ್ಗಳ ಪಾದದ ಮೇಲೆ ಪಾದ ಹಿಂಗೆ ಕ್ರಾಸ್ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಸ್ಥಿರ ಸುಖಾಸನ ಕೂತ್ಕೊಳ್ಳಿ ಅಷ್ಟೇ, ಹಾಯಾಗಿ ಕೂತ್ಕೊಳ್ಳಿ. ದೇಹದಲ್ಲಿ ಯಾವುದೇ ರೀತಿ ಬಿಗಿತ ಬೇಡ. ನಾವು ಮಾಡ್ತಿರೋದು ಆನಾಪಾನಸತಿ ಧ್ಯಾನ. ಆನ ಅಂತಂದ್ರೆ ಇನ್ ಬ್ರೆತ್, ಅಪಾನ ಅಂದ್ರೆ ಔಟ್ ಬ್ರೆತ್, ಸತಿ ಅಂದ್ರೆ ಇದರ ಜೊತೆ ಇರೋದು ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಇರುವಂತಹದ್ದು ಅಷ್ಟೇ ಮಾಸ್ಟರ್ಸ್. ಯಾವ್ದಾದ್ರು ಆಲೋಚನೆಗಳು ಬಂದ್ರೆ ಮತ್ತೆ ನೀವು ನಿಮ್ಮ ಸಹಜವಾದ ಉಸಿರಾಟದ ಕಡೆ ಬನ್ನಿ. ಮಾಸ್ಟರ್ಸ್ ಎಲ್ಲರೂ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿ ಮಾಸ್ಟರ್ಸ್. ದೈಹಿಕವಾಗಿಯೂ ಮಾನಸಿಕವಾಗಿಯೂ ಬೆಳಗಿನಿಂದ ಎಲ್ಲ ಕಡೆ ಓಡಾಡ್ಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡಿರ್ತೀರಾ. ಎಷ್ಟೋ ಸ್ಟ್ರೆಸ್ಸು, ಟೆನ್ಷನ್ ಎಲ್ಲ ಬಿಲ್ಡಪ್ ಆಗಿರುತ್ತೆ ಮಾಸ್ಟರ್ಸ್. ಸೊ ಅವನ್ನೆಲ್ಲರನ್ನು ನಾವು ರಿಲೀಸ್ ಮಾಡ್ಬಿಡೋಣ. ಯಾವುದೇ ರೀತಿ ಸ್ಟ್ರೆಸ್ಸು ಟೆನ್ಷನ್ ಇಟ್ಕೋಬೇಡಿ, ಮನಸ್ಸಿಗೂ ಬೇಡ, ದೇಹಕ್ಕೂ ಬೇಡ ಮಾಸ್ಟರ್ಸ್. ಎಲ್ಲವನ್ನು ರಿಲೀಸ್ ಮಾಡ್ಬಿಡೋಣ. ರಿಲ್ಯಾಕ್ಸ್ 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 ಮಾಸ್ಟರ್ಸ್. ಮಾಸ್ಟರ್ಸ್, ನಿಮ್ಮ ಶ್ವಾಸಕ್ಕೂ ಮನಸ್ಸಿಗೂ ತುಂಬಾನೇ ಕನೆಕ್ಟಿವಿಟಿ ಇದೆ ಮಾಸ್ಟರ್ಸ್. ಯಾವಾಗ ಮನಸ್ಸು ಚೆನ್ನಾಗಿರಲ್ವೋ ಆಗ ನಿಮ್ಮ ಶ್ವಾಸ ಏರ್ಪೇರಾಗ್ತಾ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಫುಲ್ ರಿಲ್ಯಾಕ್ಸ್ ಆಗಿ ಹಾಯಾಗಿರಿ ಮಾಸ್ಟರ್ಸ್. ಆಗ ನಿಮ್ಮ ಉಸಿರಾಟ ಸಹಜವಾಗಿ ನಡೀತಾ ಇರುತ್ತೆ ಮಾಸ್ಟರ್ಸ್. ಸಹಜವಾದ ಉಸಿರಾಟ, ಶ್ವಾಸಾನುಸಂಧಾನ. ಮಾಸ್ಟರ್ಸ್, ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ
ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರನ್ನು, ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರನ್ನು ಸಹ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ ಮಾಸ್ಟರ್ಸ್. ಪರಮಶಿವ, ಸಪ್ತ ಋಷಿಯರು, ಋಷಿ ಪತ್ನಿಯರು, ಸೀತಾಮಾತೆ, ಯಶೋಧರ ಮಾತೆ ಇವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಎಲ್ಲ ಪಿರಮಿಡ್ ಶಕ್ತಿಗಳನ್ನು, ಎಲ್ಲ ಕ್ರಾಪ್ ಸರ್ಕಲ್ ಶಕ್ತಿಗಳನ್ನು, ಎಲ್ಲ ಕ್ರಿಸ್ಟಲ್ ಶಕ್ತಿಗಳನ್ನು ಸಹ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಇವರೆಲ್ಲರ ಚೈತನ್ಯವನ್ನು ನಮ್ಮ ಚೈತನ್ಯದೊಂದಿಗೆ ಅನುಸಂಧಾನಗೊಳಿಸುತ್ತಾ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಕೇವಲ ಉಚ್ಛ್ವಾಸ, ನಿಶ್ವಾಸ, ಶ್ವಾಸಾನುಸಂಧಾನ. ನಾವು ಶ್ವಾಸದ ಜೊತೆ ಅನುಸಂಧಾನವಾದಾಗ ಮಾತ್ರ ನಮ್ಮ ಆತ್ಮದ ಜೊತೆ ಅನುಸಂಧಾನವಾಗಲು ಸಾಧ್ಯ ಮಾಸ್ಟರ್ಸ್. ಆತ್ಮಾನುಸಂಧಾನ. ಭೂತ ಭವಿಷ್ಯ ಎಲ್ಲವನ್ನು ಮರೆತು ಬಿಡೋಣ. ಕೇವಲ ಈ ಕ್ಷಣದಲ್ಲಿ ಇರೋಣ. ಈ ಅದ್ಭುತವಾದ ಕ್ಷಣವನ್ನು ಆನಂದಿಸೋಣ. ನಾವೆಲ್ಲರೂ ಈ ಒಂದು ಗ್ರೂಪ್ ಕಾನ್ಶಿಯಸ್ ಅಲ್ಲಿ ಸಾಮೂಹಿಕವಾಗಿ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಪತ್ರಿಜಿ ಅವರ ಆ ಒಂದು ಪ್ರೆಸೆನ್ಸ್ ಅಲ್ಲಿ, ಅವರ ಕಾನ್ಶಿಯಸ್ ಅಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಧ್ಯಾನದಲ್ಲಿ ಏನೇ ಒಂದು ನಡೀತಾ ಇದ್ರು, ಯಾವುದೇ ರೀತಿಯ ಸನ್ನಿವೇಶಗಳು ಕಂಡರೂ ಸಹ ಜಸ್ಟ್ ಬಿ ಅಬ್ಸರ್ವ್. ಧ್ಯಾನದಲ್ಲಿ ಇನ್ನೂ ಬೇಡವಾದ ಆಲೋಚನೆಗಳು ಬರ್ತಾ ಇದ್ರೆ ಮತ್ತೆ ನೀವು ನಿಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಇರಿ ಮಾಸ್ಟರ್ಸ್. ಶ್ವಾಸಾನುಸಂಧಾನವಾದಾಗ ಮನಸ್ಸಿನಲ್ಲಿ ಬೇರೆ ಯಾವುದೇ ರೀತಿ ಆಲೋಚನೆಗಳು ಬರಲು ಸಾಧ್ಯ ಇಲ್ಲ. ಹಾಗಾಗಿ ಬಿ ಒನ್ ವಿತ್ ಯುವರ್ ನ್ಯಾಚುರಲ್, ಸಿಂಪಲ್ ಅಂಡ್ ನಾರ್ಮಲ್ ಬ್ರೆತ್. ಯಾರು ಕಣ್ಣುಗಳನ್ನು ಬಿಡಬೇಡಿ. Another 30 minutes, don't open your eyes. Just be one with your normal breath. ಮಾಸ್ಟರ್ಸ್, ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಬಿ ಒನ್ ವಿತ್ ಯುವರ್ ನಾರ್ಮಲ್ ಬ್ರೆತ್. ನಿಮ್ಮ ಸಹಜವಾದ ಶ್ವಾಸವನ್ನು ಗಮನಿಸುತ್ತಾ ಇರಿ ಮಾಸ್ಟರ್ಸ್.
ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಆದ ನಾವೆಲ್ಲರೂ, ಜ್ಞಾನಿಗಳಾದ ನಾವೆಲ್ಲರೂ ಸದಾ PSSM ನ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಲು ಮುಂದಿರಬೇಕು ಮಾಸ್ಟರ್ಸ್. ಹಾಗೆ ಸದಾ ನಮ್ಮ ಮುಖದಲ್ಲಿ ಮಂದಹಾಸ, ಕಿರುನಗೆ ಇರಬೇಕು ಮಾಸ್ಟರ್ಸ್. ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಶ್ವಾಸಾನುಸಂಧಾನ, ಫ್ರೆಂಡ್ಸ್, ನಾವೆಲ್ಲರೂ PSSM ನ ಆಧ್ಯಾತ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಅದರ ಯಶಸ್ಸನ್ನು ಮಾತ್ರ ಎಲ್ಲರಿಗೂ ಸಲ್ಲಿಸಬೇಕು ಫ್ರೆಂಡ್ಸ್. ಸೀನಿಯರ್ ಮಾಸ್ಟರ್ಸ್ ಆದರೂ ಸಹ ಪ್ರತಿಯೊಬ್ಬ ಜೂನಿಯರ್ ಮಾಸ್ಟರ್ಸ್ಗೂ ಸಹ ಅಷ್ಟೇ ಗೌರವವನ್ನು ನೀಡುತ್ತಾ ಬರಬೇಕು. ಸೀನಿಯರ್ ಮಾಸ್ಟರ್ಸ್ಗೆ ಕೊಟ್ಟಷ್ಟೇ ಗೌರವವನ್ನು ನಾವು ಹೊಸ ಮಾಸ್ಟರ್ಸ್, ಜೂನಿಯರ್ ಮಾಸ್ಟರ್ಸ್ಗೂ ಸಹ ನಾವು ಅದೇ ಗೌರವವನ್ನು ಕೊಡುತ್ತಾ ಬರಬೇಕು. ಈ ಕೆಲಸವನ್ನು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಸಹ ವೈಯಕ್ತಿಕವಾಗಿ ಮಾಡಬೇಕಾದಂತಹ ಸೂತ್ರಗಳು ಮಾಸ್ಟರ್ಸ್. ಈ 13 ಸೂತ್ರಗಳನ್ನ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಅಳವಡಿಸಿಕೊಳ್ಳಬೇಕು. ಯಾರು ಕಣ್ಣು ಬಿಡಬೇಡಿ. ಪಿರಮಿಡ್ ಇರುವುದು ಧ್ಯಾನ ಮಾಡುವುದಕ್ಕೆ. ದಯವಿಟ್ಟು
ಮಾಸ್ಟರ್ಸ್, ಯಾರು ನಿದ್ರೆಗೆ ಜಾರಬೇಡಿ, ಅವೇರ್ನೆಸ್ ಆಗಿರಿ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನು ಸಾಧ್ಯವಾದಷ್ಟು ಸ್ವಚ್ಛವಾಗಿ ಇಡುತ್ತಾ ವೈಯಕ್ತಿಕ ಶುಭ್ರತೆ, ವೈಯಕ್ತಿಕ ಆನಂದ ಹಾಗೂ ವೈಯಕ್ತಿಕ ಪ್ರಗತಿಗಾಗಿ ಸಾಧನೆಗಳನ್ನು ಪ್ರತಿನಿತ್ಯ ನಿಯಮದಂತೆ ಹೃದಯಪೂರ್ವಕವಾಗಿ ಮಾಡಬೇಕು. ಕೇವಲ ಶ್ವಾಸದ ಕಡೆ ಗಮನ ಮಾಸ್ಟರ್ಸ್, ಶ್ವಾಸಾನುಸಂಧಾನ. Last 15 minutes, masters. ಯಾರು ನಿದ್ದೆಗೆ ಜಾರಬೇಡಿ. Be in awareness. Be one with your natural, simple and soft breath.
ಫ್ರೆಂಡ್ಸ್, ಲಾಸ್ಟ್ 10 ಮಿನಿಟ್ಸ್ ಯಾರು ನಿದ್ರೆಗೆ ಜಾರಬೇಡಿ. ಪಿರಮಿಡ್ ಮಾಸ್ಟರ್ಗಳು ತಮ್ಮ ಭೌತಿಕ ಅಗತ್ಯಗಳನ್ನು ಅಂದರೆ ನಿದ್ರೆ ಅಥವಾ ಆಹಾರ ಪದ್ಧತಿಯನ್ನು ಕ್ರಮೇಣವಾಗಿ ಕಡಿಮೆ ಮಾಡುತ್ತಾ ಬರಬೇಕು. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಸಹ ಚಿಕ್ಕ ಮತ್ತು ಪುಟ್ಟ ಕೆಲಸಗಳನ್ನು ಸಹ ಮಾಡಲು ಸದಾ ಸಿದ್ಧರಿರಬೇಕು. ಹಿಂದೆ ನಡೆದಿರುವಂತಹ ಅಥವಾ ಮುಂದೆ ಭವಿಷ್ಯದಲ್ಲಿ ನಡೆಯಲಿರುವ ಘಟನೆಗಳ ಬಗ್ಗೆ ಅತಿ ಹೆಚ್ಚಾಗಿ ಮಾತನಾಡಬಾರದು ಫ್ರೆಂಡ್ಸ್.
ಆದರೆ ಮುಂದಿನ 24 ಗಂಟೆಗಳಲ್ಲಿ ಏನು ಮಾಡಲಿದ್ದೇನೆ ಎಂಬುದರ ಬಗ್ಗೆ ಯೋಜನೆಗಳನ್ನು ಅಂದ್ರೆ ಪ್ಲಾನ್ ಅನ್ನ ಹಾಕೊಳ್ಬೇಕು ಮಾಸ್ಟರ್ಸ್. ಯಾರು ಕಣ್ಣುಗಳನ್ನು ಬಿಡಬೇಡಿ, ಸಹಜವಾದ ನಿಮ್ಮ ಶ್ವಾಸದೊಂದಿಗೆ ಇರಿ ಮಾಸ್ಟರ್ಸ್. ಲಾಸ್ಟ್ 3 ಮಿನಿಟ್ಸ್ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನು ಬಿಡಬೇಡಿ. ಕಡೆಯ 3 ನಿಮಿಷ ನಿಮ್ಮ ಸಹಜವಾದ ಶ್ವಾಸದೊಂದಿಗಿರಿ. ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಧ್ಯಾನ ಹಾಗೂ ಜ್ಞಾನದ ಗಳಿಕೆಗೆ ನೀಡುವ ಆದ್ಯತೆಯನ್ನು ಸಂಗೀತ, ನೃತ್ಯ, ಕ್ರೀಡೆ ಅಥವಾ ಇತರೆ ಆಟಗಳಿಗೆ ಸಹ ನೀಡಬೇಕು. ಯಾವಾಗಲೂ ನಮಗೆ ನೋವುಂಟು ಮಾಡಿದವರಿಗೂ ಸಹ ಒಳಿತನ್ನು ಬಯಸಬೇಕು.
ಕಾರಣ ಅವರು ಅಜ್ಞಾನದಿಂದ ಅದನ್ನು ಮಾಡಿರುತ್ತಾರೆ. ಹಾಗಾಗಿ ಯಾರೇ ಸಹ ನಮಗೆ ನೋವುಂಟು ಮಾಡಿದ್ದರೂ ಅವರೆಲ್ಲರನ್ನು ಕ್ಷಮಿಸಿ ಅವರಿಗೂ ಸಹ ಒಳ್ಳೆಯದನ್ನಾಗಬೇಕೆಂದು ಹೇಳಿಕೊಳ್ಳೋಣ. ಲಾಸ್ಟ್ 2 minutes ಯಾರು ನಿದ್ರೆಗೆ ಜಾರಬೇಡಿ. ಲಾಸ್ಟ್ 1 minute ಯಾರು ಕಣ್ಣುಗಳನ್ನು ಬಿಡಬೇಡಿ. ಕೇವಲ ನಿಮ್ಮ ಸಹಜವಾದ ಶ್ವಾಸದೊಂದಿಗಿರಿ. ಕಡೆಯ 1 ನಿಮಿಷ ಯಾರು ಕಣ್ಣುಗಳನ್ನು ಬಿಡಬೇಡಿ. ಫ್ರೆಂಡ್ಸ್, ನಾವು ಯಾವಾಗಲೂ ಸ್ವಯಂ ಅಭಿನಂದಿಸಿಕೊಳ್ಳಬೇಕು. ನಮ್ಮ ಕುರಿತು ನಮಗೆ ಮೆಚ್ಚುಗೆ ಸಹ ಇರಬೇಕು. ಪತ್ರಿಜಿಯವರು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗೆ ಆಚರಿಸಬೇಕಾಗಿರುವ 13 ವೈಯಕ್ತಿಕ ಸೂತ್ರಗಳನ್ನು ಕೊಟ್ಟಿದ್ದಾರೆ ಮಾಸ್ಟರ್ಸ್. ಇವೆಲ್ಲವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಈ ಸೂತ್ರಗಳೊಂದಿಗೆ ಧ್ಯಾನ ಸಾಧನೆಯನ್ನು ಮಾಡುತ್ತಾ ಜೀವನದಲ್ಲಿ ಸದಾ ಆನಂದವಾಗಿರುವ ಸಂಕಲ್ಪ ಮಾಡಿಕೊಳ್ಳೋಣ ಮಾಸ್ಟರ್ಸ್. ಎಲ್ಲರೂ ಪತ್ರಿಜಿ ಇಂತಹ ಅದ್ಭುತವಾದ ಸೂತ್ರಗಳನ್ನು 13 ವೈಯಕ್ತಿಕ ಸೂತ್ರಗಳನ್ನು ಕೊಟ್ಟಿರುವಂತಹ ಪತ್ರಿಜಿ ಗುರುಗಳಿಗೂ, ಪ್ರಕೃತಿ ಮಾತೆಗೂ, ಭೂಮಾತೆಗೂ, ಜನ್ಮ ನೀಡಿದ ತಂದೆ ತಾಯಿಯರಿಗೂ ಆತ್ಮಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಈಗ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. Five, 4, 3, 2, 1, 0. ಈಗ ಹಗುರವಾಗಿ ಕಣ್ಣುಗಳನ್ನು ಬಿಡುತ್ತಾ ಒಂದು ಕಿರು ಮಂದಹಾಸದೊಂದಿಗೆ ನಿಮ್ಮ 2 ಕೈಗಳನ್ನ ನೋಡ್ಕೊಳ್ಳಿ. ಇಂತಹ ಅದ್ಭುತವಾದ ಜ್ಞಾನವನ್ನು ಪರಿಚಯಿಸಿದ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ ಹಾಗೂ ನಿಮ್ಮೆಲ್ಲರ ಈ ಸುಂದರವಾದ ಧ್ಯಾನಕ್ಕೂ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಓಕೆ ಮಾಸ್ಟರ್ಸ್, ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿದ್ರೆ ಬೇಗ ಹ್ಯಾಂಡ್ ರೈಸ್ ಮಾಡಿ. ಯಾರು ಇದುವರೆಗೂ ನನ್ನ ಕ್ಲಾಸಲ್ಲಿ ಮಾತಾಡಿಲ್ಲ ಅಂತವ್ರು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಮಾಸ್ಟರ್ಸ್. ಎಲ್ಲರೂ ಯಾರಾದ್ರೂ ಮಾತಾಡ್ಬೋದು, ನಿಮಗೆ ಏನ್ ಡೌಟ್ಸ್ ಇದ್ರೂ ಕೇಳಬಹುದು. ಮಾತಾಡ್ತಾ ಇರುವಾಗ್ಲೇ ನಿಮಗೆ ಧೈರ್ಯ ಬರುತ್ತೆ, ಮತ್ತೆ ನೀವು ಇನ್ನೊಬ್ರಿಗೆ ಏನ್ ಹೇಳ್ಬೇಕು ಅನ್ನೋದ್ರ ಮೇಲೂ ಕಾನ್ಫಿಡೆನ್ಸ್ ಬರುತ್ತೆ ಮಾಸ್ಟರ್ಸ್. ಓಕೆ, ಮಾತಾಡಿ. ಹಲೋ, ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಾನು ಈಗ 3 months ಇಂದ ಸ್ಟಾರ್ಟ್ ಮಾಡಿದೆ.
ಬಟ್ ತುಂಬಾ ಬ್ರೇಕ್ ಆಯ್ತು ನಂದು. ಮನೆಯಲ್ಲಿ ಅತ್ತೆಯವ್ರು ತೀರ್ಕೊಂಡ್ಬಿಟ್ರು, ಹಾಗಾಗಿ ಸ್ವಲ್ಪ ತುಂಬಾ ಬ್ರೇಕ್ ಆಯ್ತು ನಂದು. ಸ್ಟಾರ್ಟಿಂಗ್ ಅಲ್ಲಿ ಮೆಡಿಟೇಷನ್ ಕೂತಾಗ ಸ್ವಲ್ಪ ನಿದ್ದೆ ಮಾಡ್ಕೊಂಡ್ಬಿಡ್ತಿದ್ದೆ. ಇವಾಗ ಮತ್ತೆ ಅದ್ ಸರಿ ಹೋಯ್ತು. ಮತ್ತೆ ಬ್ರೇಕ್ ಆಗಿದ್ದಕ್ ಮತ್ತೆ ನಿದ್ದೆ ಮಾಡ್ಬಿಡ್ತಾ ಇದೀನಿ. ಕಂಟಿನ್ಯೂ ಮಾಡಿ, ಏನ್ ಪರವಾಗಿಲ್ಲ, ಕಂಟಿನ್ಯೂ ಮಾಡಿ, ಮತ್ತೆ ಪ್ರಾಕ್ಟೀಸ್ ಆಗತ್ತೆ ಅಷ್ಟೇ. ಓಕೆ ಮೇಡಮ್. ಓಕೆ ಮೇಡಮ್, ಇದು ಸೀತಾ ಮಾತೆ ಮತ್ತೆ ಅವ್ರನ್ನ ಕರೆಯೋ ಸಪ್ರೇಟ್ ಇಂಟೆನ್ಷನ್ ಏನೋ ಇರುತ್ತಾ? ಯಶೋಧ ಅವ್ರಿಬ್ಬರದು ನೀವು ಹಿಸ್ಟ್ರಿ ಕೇಳಿದ್ದೀರಾ ಮೇಡಮ್? ಕೇಳಿದ್ದೀರಾ ಅಲ್ವಾ? ಸೊ ಅಂದ್ರೆ ಆ ಗುಣಗಳು, ಸೀತಾ ಮಾತೆದಿರ್ಬೋದು, ಯಶೋಧರ ಮಾತೆದಿರ್ಬೋದು, ಆ ಗುಣಗಳನ್ನ ನಾವು ಅವ್ರನ್ನ ನೆನೆಸ್ಕೊಂಡು ನಾವು ಅವ್ರನ್ನ ಇನ್ವೈಟ್ ಮಾಡಿದಾಗ, ನಾವು ಅವರ ಚೈತನ್ಯ ಜೊತೆ ನಾವು ಅನುಸಂಧಾನವಾದಾಗ ಆ ಎಷ್ಟೋ ಗುಣಗಳನ್ನ ನಾವು ನಮ್ಮೊಳಗೆ ಅಡಾಪ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಅಂಥವ್ರೆಲ್ಲರೂ ಇರ್ತಾರಲ್ಲ, ಈ ತರ ಎಷ್ಟೋ ಜನ, ಅವ್ರನ್ನೆಲ್ಲ ನೋಡಿ ನಾವು ಕಲಿಯುವಂತ ತುಂಬಾ ಇರುತ್ತೆ. ಸೊ ಹಾಗಾಗಿ ಅವ್ರಗಳನ್ನೆಲ್ಲ ಜ್ಞಾಪಿಸ್ಕೊಂತಾ ಇದ್ದಾಗ ಅವರ ಚೈತನ್ಯ ನಮ್ಮ ಚೈತನ್ಯ ಒಂದೇ ಆಗಿ ಆ ಗುಣಗಳು ನಮ್ಮೊಳಗಡೆ ನಾವು ಬೆಳೆಸ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸೀತಾ ಮಾತೆ, ಯಶೋಧರ ಮಾತೆದು ಕೇಳಿದ್ದೀರಾ ಸ್ಟೋರೀಸ್? ಹೌದು ಮೇಡಮ್. ಕೃಷ್ಣನ್ ಸಾಕಿ ತಾಯಿ. ಅಲ್ಲ, ಯಶೋಧರ, ಬುದ್ಧ ಅವರ ಯಶೋಧರ, ನಾಟ್ ಯಶೋಧೆ. ಯಶೋಧೆ ಅಲ್ಲ, ಯಶೋಧರ. ಗೊತ್ತಿಲ್ಲ ಮೇಡಮ್, ಯಶೋಧರ ಗೊತ್ತಿಲ್ಲ. ಓಕೆ, ಅದು ಅವ್ರದ್ದು ಸ್ಟೋರೀಸ್ ನೀವು ಕೇಳ್ತಾ ಇದ್ದಾಗ ಎಷ್ಟೋ ನಮ್ಗೆ ಗೊತ್ತಾಗುತ್ತೆ. ಹಂಗಾಗಿ ಅದನ್ನೆಲ್ಲ ನಾವು ಅಡಾಪ್ಟ್ ಮಾಡ್ಕೊಳಕ್ಕೆ ಅಂತ ಅವ್ರನ್ನೆಲ್ಲ ಜ್ಞಾಪಿಸ್ಕೊಳ್ತಾ ಅವ್ರನ್ನ ಇನ್ವೈಟ್ ಮಾಡ್ತೀವಿ. ಓಕೆ, ಮಾತಾಡಿ ಸಾವಿತ್ರಿ ಅವರು. ನಮಸ್ತೆ, ಹೇಳಿ. ಅದೇ ಸರ್, ಸೀತಾ ಮಾತ ಬೆಂಕಿ ಇದ್ರೊಳಗ್ ಬಂದಂಗ ಆಯ್ತು ತಾಟ್ನೊಳಗ. ಅದು ಆಕೆ ಜೊತೆ ಮತ್ತೆ ಧ್ಯಾನ ಕೊಡ್ಬೇಕು ಅಂತ ಅಂದಾಗ ಇದಾಯ್ತು. ಅದಷ್ಟು ನನ್ಗ ಅದ್ ಧ್ಯಾನ ಬಾಳ ನನಗ 1-2 ತಾಸು 3 ತಾಸು ಕೂಡಕ್ ಆಗ್ತಿಲ್ಲ ಮೇಡಮ್ ಧ್ಯಾನ. ನಿಧಾನಕ್ಕೆ ಮಾಡ್ಕೊಳ್ಳಿ, ಆಗುತ್ತೆ ಮೇಡಮ್. ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ, ಜಾಸ್ತಿ. ಈಗ ಎಷ್ಟೊತ್ತು ಮಾಡ್ತೀರಾ? ಬೆಳಗ್ಗೆ ಮುಂಜಾನೆ 1/2 ತಾಸು 1 ತಾಸು ಹಿಂಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ. ಒಂದೇ ಸಲಿನಾ? ಮೇಡಮ್, ಬೆಳಗ್ಗೆ ಸಾಯಂಕಾಲ ಮಾಡ್ತೀನಿ. ಆದ್ರೆ ಬಾಳ ಹೊತ್ತು ಕೂಡಕ್ ಆಗ್ತಿಲ್ಲ, ಒಂದು ಟೆನ್ಷನ್ ಒತ್ತಡಕ್ಕ. ಎಷ್ಟು ದಿನ ಆಯ್ತು ಶುರು ಮಾಡಿ? ಎಷ್ಟು ದಿನ ಆಯ್ತು ನಾವು ಮಾಡಕತ್ತಿ? 5-6 ತಿಂಗಳಾಯ್ತು ಮೇಡಮ್, ಜಾಸ್ತಿ ಏನಾಯ್ತು. ಅಂದ್ರೆ ಕೂರಕ್ ಆಗಲ್ಲ ಅಂದ್ರೆ ನಿಮ್ಗೆ ಬಾಡಿ ಸಪೋರ್ಟ್ ಮಾಡಲ್ವಾ, ಅಥವಾ ಯಾವ ತರ? ಏನಕ್ಕೆ ಕೂರಕ್ ಆಗಲ್ಲ? ಇಷ್ಟು ದಿನ ಕೂಡಕ್ ಆಗ್ತಿದ್ ಮ್ಯಾಮ್, ಒತ್ತಡ ಸ್ವಲ್ಪ ಮನೆ ಒತ್ತಡಲಿಂದ ಕೂಡಕ್ ಆಗ್ತಿಲ್ಲ. ಅದಕ್ಕೆ ನಾವ್ ಹೇಳೋದು, ಧ್ಯಾನಕ್ಕೆ ಕೂತ ತಕ್ಷಣ ನಾನು ಫಸ್ಟ್ ಏನ್ ಹೇಳ್ತೀನಿ, ರಿಲ್ಯಾಕ್ಸ್ ಅಂತ ಹೇಳ್ತೀನಿ. ಮರ್ತು ಬಿಡಿ, ಎಲ್ಲಾದ್ನೂ ಮರ್ತು ಬಿಡಿ. ಏನೇನೋ ಆಗಿರುತ್ತೆ ಎಲ್ಲ ಮನೆಯಲ್ಲಿ, ಬೆಳಗಿಂದ ರಾತ್ರಿವರೆಗೂ ನೀವು ಕೂರೋವರೆಗೂ ಎಷ್ಟೆಲ್ಲ ನಡೆದೋಗಿರುತ್ತೆ. ನೀವೇ ಅದನ್ನೆಲ್ಲ ಮರ್ತು ಬಿಡ್ಬೇಕು, ಕಳಿಸ್ಬಿಡ್ಬೇಕು, ಎಲ್ಲಾದ್ನೂ ಆಚೆ ಕಳಿಸ್ಬಿಡ್ಬೇಕು. ಈ ಮೊಮೆಂಟ್ ಅಷ್ಟೇ. ಈಗ ಏನಿದೀವಿ ಅದ್ರ ಹಿಂದೆ 1000 ಆಗಿರ್ಬಹುದು, ನಾಳೆ ಇನ್ನೇನಾದ್ರು ನಡಿಬಹುದು. ಅದ್ ಯಾವ್ದು ನೀವು ಮನ್ಸಲ್ಲಿ ಇಟ್ಕೋಬೇಡಿ. ಇವಾಗ ಏನು, ನಾನು ಕಣ್ಮುಚ್ಕೊಂಡಿದೀನಿ, ನಾನು ಕೂತಿದ್ದೀನಿ, ನಾನು ಧ್ಯಾನ ಮಾಡ್ತಾ ಇದೀನಿ ಅಷ್ಟೇ. ನೀವು ಕೂರೋ ಮುಂಚೆ ನಿಮ್ ಮನಸ್ಸನ್ನ, ನಿಮ್ ಬಾಡಿನ ಎರಡನ್ನೂ ಕೇಳ್ಕೊಳ್ಳಿ. ನಾನು ಧ್ಯಾನ ಚೆನ್ನಾಗಾಗ್ಬೇಕು ಅಂತ ಅನ್ಕೊಂಡು ಕೇಳ್ಕೊಂಡು ಕೂತ್ಕೊಂಡ್ಬಿಡಿ. ಆದಷ್ಟು ಅವನ್ ನೆನಪಿಸ್ಕೊಳಕ್ ಹೋಗ್ಬೇಡಿ. ನಾವ್ ಯಾವಾಗ ಮರಿಬೇಕು ಅಂದ್ರೆ ಅದೇ ಜಾಸ್ತಿ ಜ್ಞಾಪಕ ಬರುತ್ತೆ. ಏನು ಅನ್ಕೋಬಿಡಿ, ಜಸ್ಟ್ ಧ್ಯಾನ ಚೆನ್ನಾಗಾಗ್ಬೇಕು ಅಷ್ಟೇ. ಕೂತ್ಕೊಂಡ್ಬಿಡಿ ಕಣ್ ಮುಚ್ಕೊಂಡು. ಅದ್ ಬರ್ತಾ ಇದ್ರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಬಿಟ್ಬಿಡಿ ಎಲ್ಲದನ್ನ. ಮತ್ ನಾವು ಶ್ವಾಸದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇರ್ತೀನಲ್ವಾ, ಹಂಗ್ ಶ್ವಾಸದ ಕಡೆ ಗಮನ ಕೊಡ್ತಾ ಇರ್ತೀರಲ್ಲ, ಆದ್ರೂ ಜ್ಞಾಪಕ ಬರ್ತಾ ಇರುತ್ತೆ ಎಲ್ಲ ಟೆನ್ಷನ್ ಎಲ್ಲ ಆಗ್ತಾ ಇರುತ್ತಾ? ಅಲ್ಲ, ಶ್ವಾಸದ ಕಡೆ ಗಮನ ಕೊಟ್ಟಾಗ್ಲೂ ನಿಮಗೆ ಅದೆಲ್ಲ ಮತ್ತೆ ಜ್ಞಾಪಕ ಬರ್ತಿರತ್ತಾ? ತಗೊಂತಾ ಇರ್ತೀನಿ ಮೇಡಮ್, ಮತ್ತೆ ಒಳ್ಳೆ ಯೋಚನೆಗಳು ಬರ್ತಾ ಇರ್ತದೆ ಮತ್ತೆ ನನಗೆ. ಕಡಿಮೆ ಆಗಿಲ್ವಾ ನೀವು ಶುರು ಮಾಡಿದಾಗ್ಲಿಗೂ ಈಗ್ಲಿಗೂ ಯೋಚನೆಗಳೆಲ್ಲ? ಕಡಿಮೆ ಇದ್ದಿಲ್ಲ ಒಮ್ಮೆ, ಇಷ್ಟು ದಿನ ಇದ್ದಿಲ್ಲ, ಇವಾಗ ಜಾಸ್ತಿ ಆಗ್ತಾ ಇದೆ. ಮತ್ತೆ ಮಾಡಿ ಬಿಡ್ಬೇಡಿ, ಅದೆಲ್ಲ ಪರೀಕ್ಷೆಗಳು ಬರ್ತಾನೆ ಇರುತ್ತೆ. ನೀವು ಬಿಟ್ಬಿಡ್ತಾ ಇರಿ ಅಷ್ಟೇ. ಅದನ್ನೆಲ್ಲ ಏನ್ ಬಂದ್ರು ಥಾಟ್ಸ್ ಹೋಗಕ್ಕೆ ಬರ್ತಾ ಇದೆ ಅನ್ಕೊಳ್ಳಿ, ಬಿಟ್ಬಿಡಿ. ಟೆನ್ಷನ್ ಮಾಡ್ಕೋಬಾರ್ದು. ಫಸ್ಟ್ ನೀವು ಅದನ್ನ ರಿಲೀಸ್ ಮಾಡ್ಬೇಕು. ಫಸ್ಟ್ ಯಾವ ಟೆನ್ಷನ್ ಸ್ಟ್ರೆಸ್ ಇದ್ರು ಅದೆಲ್ಲ ರಿಲೀಸ್ ಮಾಡಿ. ಏನಿಲ್ಲ, ಅದೆಲ್ಲ ಇದ್ದಿದ್ದೆ, ಈಗ ಏನು ಇಲ್ಲ ನಂಗೆ ಅಂತ ಹಾಯಾಗಿ ಕೂತ್ಕೊಂಡ್ಬಿಡಿ ಅಷ್ಟೇ. ನಾವು ಕೂತ್ಕೋಬೇಕು ಮೇಡಮ್. ಅದನ್ನೇ ನೆನ್ಪಿಸ್ಕೊಂತ ಇದ್ರೆ ಇನ್ನ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಮಾಡೋದೇ ಅದೆಲ್ಲ ಕಳ್ಕೊಳಕ್ಕಲ್ವಾ, ಮತ್ತೆ ಅದೇ ಜ್ಞಾಪಿಸ್ಕೊಳ್ತಾ ಕೂರೋದ್ರಿಂದ ಪ್ರಯೋಜನ ಇಲ್ಲ. ದಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈಗ 5-6 ತಿಂಗಳಾಗಿದೆ ಸ್ಟಾರ್ಟ್ ಮಾಡಿ ಅಂದಾಗ, ಇಷ್ಟೊತ್ತಿಗೆ ಇನ್ನು ಸ್ವಲ್ಪ ಜಾಸ್ತಿ ಆಗ್ಬೇಕಿತ್ತು ನೀವು ಮಾಡೋದು. ಮಾಡಿ, ಪರವಾಗಿಲ್ಲ. ನಿಧಾನಕ್ಕೆ ಬಿಡೋದಂತೂ ಬೇಡ, ಮಾಡಿ. ಹಾಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರಿ. ಓಕೆ. ಓಕೆ ಮಾಸ್ಟರ್ಸ್,
ಸೊ ಮತ್ತೆ ಇನ್ನ ಸೆಷನ್ ಏನ್ ಮಾಡೋಣ, ಮತ್ತೆ ನಾಳೆ ಭೇಟಿ ಆಗೋಣ ಮಾಸ್ಟರ್ ಇನ್ನೊಂದು ಟಾಪಿಕ್ ಜೊತೆ. ಮತ್ತೆ ನಾಳೆ ಸೆಷನ್ ನಾವು ಎಲ್ಲ ಮತ್ತೆ ನಾಳೆ ಸೆಷನ್ ಅಲ್ಲಿ ಮೀಟ್ ಆಗೋಣ. ಸೊ ಮಾಸ್ಟರ್ಸ್ ಇನ್ನ ಯಾರಾದ್ರೂ, ಸುಶೀಲ್ ಅವರೇ ಮಾತಾಡ್ಬೇಕಾ? ಮಾತಾಡಿ. ಜಯಂತಿ ಅವ್ರು ಥ್ಯಾಂಕ್ ಯು ಮ್ಯಾಮ್. ಸುಶೀಲ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್. ಹೇಳಿ ಮೇಡಮ್. ನಾನು 1 ವರ್ಷಕ್ಕಿಂತ ಜಾಸ್ತಿ ಆಯ್ತು ಮೆಡಿಟೇಷನ್ ಮಾಡೋದು. ಹೋಮ್ ಮೆಡಿಟೇಷನ್ ಎಲ್ಲ ಮಾಡ್ತಾ ಇದ್ದೇನೆ. ನನಗೊಂದು ಜ್ವರ ಅಲ್ಲದೆ ಮತ್ತೆ ಯಾವುದಕ್ಕೂ ನಾನು ಮದ್ದು ತೆಗಿಲೇ ಇಲ್ಲ ಎಷ್ಟರವರೆಗಾಗಿ. ಅಲ್ಲದ್ರೆ ನಂಗೆ ಎಡೆಗೆಡೆಗೆನೆಲ್ಲ ಸೌಖ್ಯ ಬರ್ತಾ ಇತ್ತು. ಮತ್ತೆ ಈಗ ಏನಾದ್ರೂ ಒಂದು ಅಸೌಖ್ಯ ಬರ್ತಾ ಇತ್ತು ಆರೋಗ್ಯಕ್ಕೆ. ಯಾವುದೇ ಒಂದು ತೊಂದರೆ ಇಲ್ಲ. ಮತ್ತೊಂದು ಹೇಳ್ಬೇಕಂದ್ರೆ ನಾನು ಈಗ ಟೆನ್ಷನ್ ಅಂದ್ರೆ ಇದನ್ನು ಪಬ್ಲಿಕ್ ಮಾಡ್ಲಿಕ್ಕೆ ನನ್ನಿಂದ ಆಗುದಿಲ್ಲ. ಅದೇ ಒಂದು ಬೇಸರ ಆಗಿದೆ. ಯಾವ್ದನ್ನ ಏನು ಅರ್ಥ ಆಗ್ಲಿಲ್ಲ? ಧ್ಯಾನವನ್ನು ನಿಮ್ಮ ಈ ಪತ್ರಿಜಿಯವರ ಮೆಡಿಟೇಷನ್ ಇಲ್ಲಿ ಹೇಳಿಕೊಡ್ಬೇಕು ಅಂತ ಹೇಳಿದ್ರೆ ನನಗೆ ಅದು ಆಗುದಿಲ್ಲಲ್ಲ ಅಂತ ಒಂದು ಬೇಸರ. ಬೇಡ ಮೇಡಮ್, ಬೇಸರ ಯಾವ್ದಕ್ಕೂ ಪಟ್ಕೊಳ್ಳೋದು ಬೇಡ. ತಾನಾಗೆ ಆಗ್ತಾ ಇರುತ್ತೆ. ನಿಮ್ ಮನ್ಸಲ್ಲಿ ಒಂದು ಬಂದಿದೆ ಸಂಕಲ್ಪ, ನಾ ಸ್ಪ್ರೆಡ್ ಮಾಡ್ಬೇಕು ಅಂತ, ಅದು ನಿಧಾನಕ್ಕೆ ಸಿಗುತ್ತೆ, ನಿಮ್ಗೆ ಐಡಿಯಾ ಸಿಗುತ್ತೆ ಎಲ್ಲಿ ಯಾವ ತರ ಶುರು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಬರುತ್ತೆ. ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಹೇಳ್ತಾ ಹೋಗಿ ಅಷ್ಟೇ. ಆಗುತ್ತೆ ಮೇಡಮ್, ಯಾವ್ದಕ್ಕೂ ಬೇಜಾರ್ ಪಟ್ಕೊಳ್ಳೋದು ಬೇಡ. ನಾವು ಯಾವ ತರ ಸ್ಪ್ರೆಡ್ ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ಳಿ ಅಷ್ಟೇ. ಹೇಗ್ ಮಾಡಬಹುದು, ಯಾವ ತರ ಮಾಡಬಹುದು, ಪಾಂಪ್ಲೆಟ್ಸ್ ಮಾಡಿ ಹಂಚಬಹುದಾ, ಇಲ್ಲ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಬಹುದಾ, ಅಲ್ಲಿಂದ ಶುರು ಮಾಡಿ. ಫಸ್ಟ್ ನೀವು ಈ ತರ ಮಾತಾಡೋದು ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ಲಾಸಸ್ ಆದ್ಮೇಲೆ ಒಪಿನಿಯನ್ ಶೇರ್ ಮಾಡಿ. ನೀವೇನಾದ್ರು ಒಂದು ವಿಸ್ಡಮ್ ತಿಳ್ಕೊಂಡಿದ್ರೆ ಅದನ್ನ ಫಸ್ಟ್ ಶೇರ್ ಮಾಡಿ. ಈ ತರ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಇದ್ರೆ ಅಲ್ಲಿ ಮಾತಾಡಿ. ಅವಾಗ ನಿಧಾನಕ್ಕೆ ನಿಮ್ಗೆ ಧೈರ್ಯ ಬರ್ತಾ ಇರುತ್ತೆ, ಮಾಡ್ಬೋದು. ಖಂಡಿತ ಆಗುತ್ತೆ ಮೇಡಮ್. ಆ ಥಾಟ್ ಬಂದಿದೆ ಅಲ್ವಾ, ಆಗುತ್ತೆ. ಕಾನ್ಫಿಡೆನ್ಸ್ ಬೇಕು, ಫಸ್ಟ್ ನೀವು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳಿ, ಆಗುತ್ತೆ. ಸರಿ ಮೇಡಮ್. ಓಕೆ. ಯಾವ ಊರಿಂದ? ಕಾಸರಗೋಡು. ಮಾಡಿ ಮೇಡಮ್, ನಿಧಾನಕ್ಕಾಗತ್ತೆ. ಅಲ್ಲಿ ತರ ಮಾಸ್ಟರ್ಸ್ ಇನ್ನ ಬೇರೆಯವರು ಯಾರಿಲ್ಲ ಇಲ್ಲಿ. ನಾವೇ ಇದು ಆರ್ಟ್ ಆಫ್ ಲಿವಿಂಗ್ ಕ್ಲಾಸ್ ಮಾಡ್ತಾ ಇದ್ದೇವೆ ಸುಮಾರು. ನಾವು ನನ್ನ ಗಂಡ ಎಲ್ಲ ಸೇರಿ ಇಲ್ಲಿ ಸುಮಾರು ಕ್ಲಾಸ್ ಎಲ್ಲ ಮಾಡಿದ್ದೇವೆ. ಈಗ ನಂಗೆ ಈ ಕೊರೋನಾ ಟೈಮಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ ಇದು ನಾನು ದಿನಾಲು ಮಾಡ್ತಾ ಇದ್ದೆ. ಸಿಕ್ಕಿದ ಸಮಯಕ್ಕೆಲ್ಲ ನಾನು ಧ್ಯಾನ ಮಾಡ್ತಾ ಇದ್ದೆ. ಈಗಲೂ ಮಾಡ್ತಾ ಇದ್ದೇನೆ. ಇದನ್ನೊಮ್ಮೆ ಪಬ್ಲಿಕ್ ಮಾಡ್ಬೇಕು ಇಲ್ಲಿ ಹೇಗೆ ಅಂತ ನಂಗೊಂದು ಪ್ಲಾನ್ ಬರ್ತದೆ. ಇಲ್ಲ, ಈಗ ಆರ್ಟ್ ಆಫ್ ಲಿವಿಂಗ್ ಮಾಡ್ತಾ ಇದ್ದೀನಿ ಅಂದ್ರಲ್ಲ, ಹಾಗೆ ಅವರು ಧ್ಯಾನ ಎಲ್ಲ ಮಾಡ್ತಾರಲ್ವಾ, ಅದ್ರಲ್ಲೂ ಧ್ಯಾನ ಎಲ್ಲ ಇರುತ್ತಲ್ವಾ. ಮಾಡಿ ಮೇಡಮ್, ಆಗುತ್ತೆ. ನೀವು ಪ್ಲಾನ್ ಮಾಡ್ಕೊಳ್ಳಿ. ಜನ ಸೇರ್ತಾರೆ ಅಂದಾಗ ಒಂದು ದಿನ ಪ್ರಚಾರ ಮಾಡಿ, ಇದನ್ನ ಸ್ಟಾರ್ಟ್ ಮಾಡಿ, ಒಂದಿನ ಧ್ಯಾನ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿ, ಆಗುತ್ತೆ. ಓಕೆ, ಶೋಭಾ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಕ್ಲಾಸ್ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ಸ್ ಅದೇ ಮೇಡಮ್, ನೀವು ನಮ್ಗೆ ಇಂಟ್ರಕ್ಷನ್ ಎಲ್ಲ ಕೊಡ್ತಾ ಇದ್ದೀರಲ್ಲ, ನಾವು ಮಾಡ್ಬೇಕಂದ್ರೆ ನಾವು ಯಾವ ಬುಕ್ ಇಟ್ಕೊಂಡು ಅವ್ರಿಗೆ ಕೊಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಮೇಡಮ್. ಅಂದ್ರೆ ನಾವ್ ಈಗ ಹುಡುಗರಿಗೆಲ್ಲ ಹೇಳ್ಬೇಕು ಅಂತ ಇದನ್ನ ನಾನು ಮಾಡ್ತಾ ಇದೀನಿ ಮೇಡಮ್. ಟ್ರೈ ಮಕ್ಕಳಿಗ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ಸ್ವಲ್ಪ ಇದನ್ನ ಫಸ್ಟ್ ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ ಮೇಡಮ್. ಯಾವ ಬುಕ್ ಇಟ್ಕೊಂಡು ನಾನು ಹೇಳ್ಬೇಕು ಅಷ್ಟು ಬೇಸಿಕ್. ಒಳ್ಳೆ ಕ್ವೆಶನ್ ಕೇಳಿದ್ರಿ ಮೇಡಮ್. ಆಕ್ಚುಲಿ ನಾನು ಇವತ್ತು ಈ ಬುಕ್ ಬಗ್ಗೆ ಹೇಳ್ಬೇಕು ಅನ್ಕೊಂಡೆ, ನೀವ್ ಈ ಕ್ವೆಶನ್ ಕೇಳಿದ್ರಿ, ತುಂಬಾ ಒಳ್ಳೇದಾಯ್ತು. ಇದು ಕಾಣ್ತಾ ಇದ್ಯಾ? ಇಲ್ಲ ಮೇಡಮ್, ಕಾಣಿಸ್ತಿಲ್ಲ. ಅದ್ ಯಾವ್ದು ಹೆಸರು ಕಾಣ್ತಿಲ್ಲ ಮೇಡಮ್. ಶ್ವಾಸ ವಿಜ್ಞಾನ ಜ್ಯೋತಿ. ಅದಿದೆ ಮೇಡಮ್ ನನ್ನ ಹತ್ರ. ಮತ್ತೆ ಅದ್ರಲ್ಲಿ ಫುಲ್ ಬೇಸಿಕ್ಸ್ ಇದೆಯಲ್ಲ ಮೇಡಮ್. ಹೌದಾ? ಅದು ಓದಿದ ಅಷ್ಟು ಅರ್ಥ ಆಗ್ಲಿಲ್ಲ ಮೇಡಮ್ ನನಗೆ. ಇಲ್ಲ, ತುಂಬಾ ಸಿಂಪಲ್ ಆಗಿದೆ, ತುಂಬಾ ಬೇಸಿಕ್ ಆಗಿದೆ. ಇದನ್ನ ಇದ್ರಲ್ಲೇ ಫಸ್ಟ್ ಪೇಜ್ ಇಂದಾನು ಹೇಳ್ಕೊತಾವ್. ನಾನು ಇವತ್ತು ಆಕ್ಚುಲಿ ಬುಕ್ ತೋರಿಸಿ ಹೇಳ್ಬೇಕು ಅನ್ಕೊಂಡೆ, ನೀವು ಕೇಳಿದ್ರಿ, ಒಳ್ಳೇದಾಯ್ತು. ಈ ಬುಕ್ ಶ್ವಾಸ ವಿಜ್ಞಾನ ಜ್ಯೋತಿ ಅಂತಿದೆ ನೋಡಿ. ತುಂಬಾ ಬೇಸಿಕ್ ಆಗಿ, ತುಂಬಾ ಸಿಂಪಲ್ ಆಗಿ ಪತ್ರಿಯರ್ಜಿ ಅವ್ರು ಕೊಟ್ಟಿರೋ ಪ್ರತಿಯೊಂದು ಸೂತ್ರಗಳು ಇದ್ರಲ್ಲಿದೆ. ತುಂಬಾ ಸಿಂಪಲ್ ಆಗಿ ಸ್ಟೂಡೆಂಟ್ಸ್ ಗೆ 18 ಸೂತ್ರ ಇರೋದು ಇದೆ ಬುಕ್ ಪತ್ರಿಜಿ ಅವ್ರದ್ದು. ಇದ್ರಲ್ಲೇ ಇದೆ ಮೇಡಮ್, ಇದ್ರಲ್ಲೇ ಇದೆ. ಸ್ಟಾರ್ಟಿಂಗ್ ಅಲ್ಲಿ 13 ಸೂತ್ರ ಇದೆ, ಲಾಸ್ಟ್ PSSM 18 ಸೂತ್ರಗಳು ಇದೆ ಇದ್ರಲ್ಲಿ. ಮಕ್ಕಳಿಗೆ ಏನೇನ್ ಬೇಕು, ಸ್ಟೂಡೆಂಟ್ಸ್ ನೀವ್ ಏನ್ ಹೇಳ್ಕೊಡ್ಬೇಕು, ಸ್ಟೂಡೆಂಟ್ಸ್ ಕಾನ್ಸೆಪ್ಟ್ಸ್ ಏನು, ನಾಳೆ ಒಂದು ಹೇಳ್ತೀನಿ ಸ್ಟೂಡೆಂಟ್ಸ್ 5 ಫಿಂಗರ್ಸ್ ಕಾನ್ಸೆಪ್ಟ್, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ಅದನ್ನ ಹೇಳ್ತಾ ಬನ್ನಿ.
ನಿಮ್ಗೆ ಬುಕ್ಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಇವಾಗ ನಾನ್ ಕ್ಲಾಸ್ ಮಾಡಿರೋದಿರುತ್ತೆ, ಬೇರೆಯವ್ರು ಕ್ಲಾಸ್ ಮಾಡಿರೋದು ಅಪ್ಲೋಡ್ ಮಾಡಿರ್ತಾರೆ, ಅದ್ ಹಾಕೊಳ್ಳಿ, ಅದ್ರಲ್ಲಿ ಪಾಯಿಂಟ್ಸ್ ಬರ್ಕೊಳ್ಳಿ, ಅದನ್ನ ಹೇಳಿ. ಸ್ಟಾರ್ಟಿಂಗ್ ಇಂದ ಅಂದ್ರೆ 1 ವರ್ಷದಿಂದ ನಿಮ್ದು ಕೇಳ್ತಾ ಇದೀವಿ ಮೇಡಮ್. ಈ ಬೇಸಿಕ್ ಸ್ಟಾರ್ಟ್ ಏನ್ ಮಾಡ್ಬೇಕಂತ ನನಗ್ ಗೊತ್ತಾಗ್ತಿಲ್ಲ. ಅದು ಫಸ್ಟ್ ಅದೇ ಈ ಬುಕ್ ನೋಡಿ, ಈ ಬುಕ್ ತಗೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಅದ್ರ ಸ್ಟಾರ್ಟ್ ಅದೇ ಇದೆಯಲ್ಲ, ಇದೆಯಲ್ಲ, ಅದನ್ನ ಫಸ್ಟ್ ಇಂದ ಓದ್ಕೊಂಡ್ ಬನ್ನಿ. ಅದ್ರಲ್ಲೇ ಚಿಕ್ಕದಾಗಿ ಫಸ್ಟ್ ಒಂದ್ 5 ನಿಮಿಷ ಹೇಳಿ ಸಾಕು ಅವರಿಗೆ. ಅದ್ರಲ್ಲಿ ಇರುತ್ತೆ, ಎಲ್ಲ ಇದೆ, ಚೆನ್ನಾಗಿದೆ ಅದ್ರಲ್ಲಿ, ಅದ್ ಮಾಡ್ಬೋದು. ಓಕೆ ಕಾವ್ಯ ಅವರೇ ಮಾತಾಡಿ. ಹಲೋ ಮ್ಯಾಮ್, ನಮಸ್ತೆ. ಹೇಳಿ ಮೇಡಮ್, ತುಂಬಾ ದಿನ ಆಯ್ತು ಮಾತಾಡಿ, ಹೇಳಿ ಮೇಡಮ್. ನಾವು 6 ತಿಂಗಳಾತಿಗೆ ಮೆಡಿಟೇಷನ್ ಮಾಡಕತ್ತು ಮಾಡೋವಾಗ ನನಗೆ ಬೇರೆ ಬೇರೆ ಆಲೋಚನೆಗಳು ಬರ್ತವೆ. ಆಮೇಲೆ ನನಗೆ ಏನ್ ಪ್ರಾಬ್ಲಮ್ ಇತ್ತಲ್ಲ ಅದಿನ್ನೂ ಸರಿಯಾಗಿಲ್ಲ. ಇನ್ನ ಆಗಿಲ್ಲ ಅಂತನಾ? ಎಷ್ಟೊತ್ ಮಾಡ್ತಾ ಇದ್ದೀರಾ ಈಗ? ಬೆಳಗ್ಗೆ 1 ಅವರ್ ಮಾಡ್ತೀನಿ, ಸಾಯಂಕಾಲ ನಿಮ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ನಾನು ಅವತ್ತು 3 ಅವರ್ಸ್ ಟ್ರೈ ಮಾಡಿ ಅಂತ ಹೇಳಿದ್ದೆ, ಮಾಡ್ಲಿಲ್ವಾ? ನನಗೆ ಹುಷಾರಿದ್ದಿದ್ದಿಲ್ಲಲ್ಲ, ಅದಕ್ಕೆ ಆಗ್ಲಿಲ್ಲ, ಅವಾಗಿಂದ ಮಾಡಕ್ ಆಗ್ತದೆ. ಅದು ಮಾಡಿದಾಗ್ಲೇ ನಿಮಗೆ ಬೇಗ ಇದಾಗುತ್ತೆ ಮೇಡಮ್. ಟ್ರೈ ಮಾಡಿ, 3 ಅವರ್ಸ್ ಟ್ರೈ ಮಾಡಿ ನಿಧಾನಕ್ಕೆ. ಅವತ್ತು ಹೇಳಿದ್ದೆ ನಿಧಾನಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು 3 ಅವರ್ಸ್ ಟ್ರೈ ಮಾಡಿ ಬೆಳಗ್ಗೆ. ಓದು ಹಿಂಗಾಗ್ತದೆ ಫಂಕ್ಷನ್ ಇರೋದ್ರಿಂದ. ಅದೇ ಇರುತ್ತೆ, ನಾವು ಮಾಡ್ಕೋಬೇಕು, ಟೈಮ್ ಮಾಡ್ಕೋಬೇಕು ಮೇಡಮ್. ನಮ್ಗೆ ಟೈಮ್ ಇದ್ದಾಗ ಮಾಡ್ಬೋದ್ರಿ? ಅದ್ ಮಾಡ್ಬೋದು, ಟೈಮ್ ಇದ್ದಾಗ ನೀವ್ ಯಾವಾಗಾರು ಎಷ್ಟಾದ್ರೂ ಮಾಡಿ, ಒಳ್ಳೇದೇ. ಆದ್ರೆ ಒಂದು ಸ್ಟ್ರೆಚ್ ಅಲ್ಲಿ ಒಂದು ಸಲಿ 3 ಅವರ್ಸ್ ಮಾಡೋ ತರ ಟ್ರೈ ಮಾಡಿ. ಅಂದ್ರೆ ಇದಕ್ಕ ಊರಿಗೆ ಹೋದಾಗ ಬಿಟ್ರೆ ನಡೀತದೆ, ಸ್ವಲ್ಪ ಮಾಡಿದ್ರೆ ನಡೀತೈತಿ ಧ್ಯಾನ. ಅಲ್ಲ, ಊರಿಗೆ ಹೋದಾಗ್ಲೂ ನೀವು ಅರ್ಲಿ ಮಾರ್ನಿಂಗ್ ಎಲ್ಲಾದ್ರೂ ಮಲ್ಕೊಂಡಿರೋರು ಎದ್ದಿರ್ತೀರಲ್ವಾ, ಅಷ್ಟ್ ಬೆಳಗ್ಗೆ ಯಾವ ಕೆಲ್ಸ ಇರಲ್ಲ, ನೀವ್ ಎಲ್ಲೋದ್ರೂನು. ಹಂಗಾಗಿ ನೀವು ಬಿಡ್ಬೇಡಿ ಅದನ್ನ. ನಾನು ಹೇಳ್ದಂಗ ಒಂದ್ ಸಂಕಲ್ಪ ಇಟ್ಕೊಂಡು ಮಾಡಿ, ಒಂದ್ 9 ದಿನ ಆತರ. 9 ದಿನ ಮಾಡ್ಬೋದ್ರಿ? ಫಸ್ಟ್ 9 ದಿನ ಇಟ್ಕೊಳ್ಳಿ, ನಿಮಗೆ ಆಮೇಲೆ ಮಾಡಿದ್ರು ತಪ್ಪೇನಿಲ್ಲ, ಹೆಚ್ಚು ಮಾಡ್ಕೊಂತ ಹೋಗಿ. ಶುರುನಲ್ಲಂತೂ ನೀವೊಂದ್ 9 ದಿನ, 7 ದಿನ, 9 ದಿನ, 11 ದಿನ ಈ ತರ ಅನ್ಕೊಂಡು ಮಾಡಿ. 1 ವಾರ ಮಾಡಿದ್ದೆ ನಾನು. 1 ವಾರ 3 ಅವರ್ಸ್ ಕಂಟಿನ್ಯೂ ಮಾಡಿದ್ರಾ? 41 ಡೇಸ್ ಮಾಡ್ಬೇಕಂತ ಮಾಡಿದ್ದೆ. 1 ವಾರ ಮಾಡಿದ್ದೆ, ಅವಾಗ ಹುಷಾರಿದ್ದಂಗ ಆಯ್ತಲ್ಲ ನಮ್ಗೆ, ಅದಕ್ಕೆ ಮಾಡಕ್ ಆಗ್ತಿಲ್ಲ. ನಿಧಾನ ಜಾಸ್ತಿ ಹಾಕೊಂಡು ಮಾಡಿ ಮೇಡಮ್, ಒಳ್ಳೇದಾಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್. ಇನ್ನ ಯಾರ್ಯಾರು ಜೈ ಹೋಮ್ ಮೆಡಿಟೇಷನ್ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡ್ತಾ ಹೋಗಿ ಮಾಸ್ಟರ್ಸ್. ಹಾಗಾಗಿ ಜಾಸ್ತಿ ಜನಕ್ಕೆ ವಿಷಯ ಮುಟ್ಟುತ್ತೆ, ತಲುಪುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲರೂ ಶೇರ್ ಮಾಡ್ತಾ ಹೋಗಿ ಮಾಸ್ಟರ್ಸ್. ಮತ್ತೆ ನಾಳೆ ಭೇಟಿ ಆಗೋಣ. ಲೆಟ್ಸ್ ಎಂಡ್ ದ ಸೆಷನ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.